ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಪ್ರಕೃತಿಯಲ್ಲಿ ಸೂರ್ಯನಿಗೆ ಮಹತ್ವದ ಸ್ಥಾನವಿದೆ. ಸೂರ್ಯನಿಲ್ಲದೆ ಜೀವರಾಶಿಗಳೇ ಇರೋದಿಲ್ಲ. ಜೊತೆಗೆ ನಮಗೂ ಪ್ರತ್ಯಕ್ಷ ದೈವ ಅಂದರೆ ಅದು ಸೂರ್ಯ. ಹೀಗಾಗಿ ನಾವು ಸೂರ್ಯನನ್ನ ಪೂಜಿಸಬೇಕಾ? ಸೂರ್ಯನಿಗೆ ಭಕ್ತಿನ ಪೂಜೆನಾ? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಸೂರ್ಯನಿಗೆ ಭಕ್ತಿನ ಪೂಜೆನಾ ಅಂತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಿನ್ನ ಪ್ರಕಾರ ಯಾವ ಸರಿ ಅಂತ ಅನಿಸ್ಬೋದಮ್ಮ? ಭಕ್ತಿ ಸರಿ ಅನ್ಸುತ್ತೆ. ಓಕೆ, 100% ಸರಿ. ಇಲ್ಲಿ ನಾವು ಸಾಮಾನ್ಯವಾಗಿ ಈ ದಿನ ಇವತ್ತು ತಿಳ್ಕೊಳ್ತಾ ಇರೋದು, ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಸೂರ್ಯನಿಗೆ ಸಂಬಂಧಪಟ್ಟಂಥದ್ದು, ಅಡುಗೆ ತೊಡುಗೆ ಎಲ್ಲವೂ ಸೇರಿ ಅದು ಸರಿನೇ. ಆದರೂ ಇವತ್ತು ಒಂದು ದಿನ ಮಾತ್ರ ಆ ರೀತಿ ವಿಜೃಂಭಣೆ ಇರೋದು ಸರಿನಾ? ಪ್ರತಿದಿನ ಇರೋದು ಸರಿನಾ? ಪ್ರತಿದಿನ ಇರಬೇಕು ಅಲ್ವಾ? ಅದನ್ನು ಭಕ್ತಿ ಅಂತಾರೆ. ಯಾವತ್ತೋ ಒಂದು ದಿನ ಮಾಡೋ ಪೂಜೆನ ಪೂಜೆ ಅಂತಾರೆ. ಆ ಪೂಜೆಯಲ್ಲಿ ಫಲ ಇದೆಯಾ, ಭಕ್ತಿಯಲ್ಲಿ ಫಲ ಇದೆಯಾ ಅಂದರೆ ಭಕ್ತಿಯಲ್ಲೇ ಫಲ ಇರೋದು. ಯಾಕೆಂದರೆ ಸದಾ ಅವರ ದಾರಿಯಲ್ಲೇ ಹೋಗ್ತಾ ಇರ್ತೀವಿ ನಾವು. ಆಗ ನಮ್ಗೇನಾಗತ್ತೆ, ಅದರದ್ದು ಸರಿ ತಪ್ಪು ಗೊತ್ತಾಗತ್ತೆ. ನಾನು ಹೋಗ್ತಿರೋ ಸರಿನಾ, ನಾನು ತಿಳ್ಕೊಂಡ್ರೆ ಸರಿನಾ ಅಂತ. ಯಾರೋ ಹೇಳಿದ್ರು ಅಂತ ಪೂಜೆ ಮಾಡೋದು, ಯಾರೋ ಹೇಳಿದ್ರು ಅಂತ ದೇವಸ್ಥಾನಕ್ಕೆ ಹೋಗೋದು, ಏನೋ ಒಂದು ಮಾಡ್ತಕ್ಕಂಥ ನಮ್ಗೆ ಒಳ್ಳೇದಾಗತ್ತೆ ಅಂತಕ್ಕಂಥ ವಿಚಾರ ಇದೆಯಲ್ಲ, ಇದು ನಮಗೆ ಪೂಜೆಯ ರೂಪದಲ್ಲಿ ಉಳಿದಿರತ್ತೆ ಹೊರತು ನಮಗೂ ಅದಕ್ಕೂ ಯಾವುದು ಹತ್ತಿರವಾದ ಸಂಬಂಧ ಇರಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಈ ದಿನ ನಾವು ಮಾಡ್ತಾ ಇರ್ತಕ್ಕಂಥದ್ದು, ತಿಳ್ಕೊಂಡಿರ್ತಕ್ಕಂಥದ್ದು, ಜ್ಯೋತಿಷಿಗಳು ಹೇಳ್ತಾ ಇರ್ತಕ್ಕಂಥ ವಿಚಾರ ಮತ್ತು ಇಂದಿನಿಂದ ಬಂದಿರತಕ್ಕಂಥ ಅಭ್ಯಾಸದ ವಿಚಾರ, ಇವೆಲ್ಲವನ್ನು ಒಂದು ಕಡೆ ಇಟ್ಟು ನಮಗೆ ಒಂದು ಪ್ರಶ್ನೆ ಇದೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ನಮಗೆ ಏನು ಬೇಕು, ನಮ್ಮ ಜೀವನಕ್ಕೆ ಏನು ಅವಶ್ಯಕತೆ ಇದೆ, ಯಾರ ಹತ್ರ ನಾವು ಕೇಳಬೇಕು. ನಮ್ಗೆ ಅವಶ್ಯಕತೆ ಇದೆ, ಮದುವೆ, ಮಗು, ಆರೋಗ್ಯ ಪ್ರತಿಯೊಂದು ಬೇಕು. ಈಗ ಯಾರ ಹತ್ರ ಕೇಳಬೇಕು? ಇದನ್ನು, ಈ ಪ್ರಶ್ನೆಗೆ ಉತ್ತರ ಬೇಕು ನಮಗೆ, ಹೌದಲ್ಲ? ಯಾರ ಹತ್ರ ಕೇಳೋದು? ನಾವು ತಿಳ್ಕೊಳ್ಳೋದು ಒಂದೇ, ದೇವ್ರ ಹತ್ರ ಕೇಳೋದು. ಹೌದು. ಸರಿ, ಕೇಳಿ ಈಸ್ಕೊಂಡಿದ್ಯಾ? ಇಲ್ಲ. ಮತ್ತು ಇನ್ಯಾರ ಹತ್ರ ಕೇಳೋದು? ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನನಗೆ ನೆಮ್ಮದಿ ಇಲ್ಲ ಮನಸ್ಸಿಗೆ ಅಂತ ಸುಮಾರು ಜನದ ಬೇಡಿಕೆ ಇರುತ್ತೆ, ಹೌದಲ್ಲಮ್ಮ? ಆ ವಿಚಾರ ಯಾವ್ದಾರು ಆಗಿರ್ಬೋದು. ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ನೆಮ್ಮದಿ ಬೇಕು ಅಂತ ಸುಮಾರು ಜನ ಪರದಾಡ್ತಾರೆ. ಸರಿ, ಡಾಕ್ಟ್ರ್ ಹತ್ರ ಹೋಗ್ತಾರೆ. ನಾರ್ಮಲ್ ಇದೆ ರೀ, ಎಲ್ಲ ಮಾಡ್ತಾರೆ ಅವರು, ಸ್ಕ್ಯಾನಿಂಗು ಇನ್ನೊಂದು. ಯಾಕೆಂದ್ರೆ ನೋಡ್ಬೇಕಲ್ಲ, ನಂಬಿಕೆ ಬರಬೇಕಲ್ಲ. ಸುಮ್ಮನೆ ಏನಿಲ್ಲ ಹೋಗ್ರಿ ಅಂದರೆ ಡಾಕ್ಟ್ರ್ ಎಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಅವರು ಏನೇನು ಮಾಡೋಕ್ಕೆಲ್ಲ ಸರ್ಕಸ್ ಮಾಡಿಸ್ತಾರೆ. ಇಲ್ಲ, ಎಲ್ಲ ನಾರ್ಮಲ್ ಇದೆ ಹೋಗಿ ಅಂತಾರೆ. ಮನೆಗೆ ಬಂದು ಪುನಃ ಅದನ್ನೇ ಹೇಳ್ತಾರೆ ಅವರು, ಏನೋ ಡಾಕ್ಟ್ರ್ ಸರಿ ಇಲ್ಲ, ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗೋಣ. ನೆಮ್ಮದಿ ಇಲ್ಲ. ನೆಮ್ಮದಿಗೂ ಡಾಕ್ಟ್ರಿಗೂ ಸಂಬಂಧ ಇಲ್ಲ, ಹೌದಲ್ಲ? ಈಗ ಆದರೂ ಅವರು ತಿಳ್ಕೊತಾ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವ್ರು ಡಾಕ್ಟ್ರು ಯಾಕೆ ಬಂದ್ರಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಯಾವ ಮಟ್ಟಕ್ಕೆ ಇದೀವಿ ನಾವು ಅಂತ. ಇನ್ನು ನೆಕ್ಸ್ಟ್ ಇನ್ನೊಂದು ಎಲ್ಲಿಗೆ ಹೋಗೋದು? ಹಾಗಾದರೆ ಯಾವುದಾದ್ರು ಒಂದು ಶಾಸ್ತ್ರ ಕೇಳೋಕ್ಕೋ ದೇವಸ್ಥಾನಕ್ಕೋ ಹೋಗೋಣ. ಅಲ್ಲಿ ಏನಿಲ್ಲ, ಅದಕ್ಕೇನು ಯೋಚನೆ ಮಾಡುವಂಗಿಲ್ಲ. ನೀವು ಸ್ವಲ್ಪ ನೆಮ್ಮದಿಯಾಗಿರ್ಬೇಕು ಅಂದರೆ ಏನೋ ಒಂದು ಪೂಜೆನೋ ಏನೋ ಮಾಡಿ ಅಂತಾರೆ. ಆ ದಿನ ಪೂಜೆ ಮಾಡಿಸ್ತಾರೆ. ಆ ದಿನಕ್ಕೆ ಖುಷಿ ಆಯಿತು, ಅಬ್ಬಾ ಇಷ್ಟು ಚೆನ್ನಾಗಿ ಪೂಜೆ ಮಾಡಿದೆ, ಇನ್ನು ಚೆನ್ನಾಗಿರ್ತೀನಿ ನಾನು ಅಂತ. ಬೆಳಿಗ್ಗೆ ಎದ್ದು ಮಾಮೂಲಿ ಯೋಚನೆ ಮಾಡ್ತಾರೆ. ಈಗ ಇನ್ಯಾವ ದಾರಿ ಹೋಗೋದು, ಯಾರ ಹತ್ರ ಕೇಳೋದು? ಇದನ್ನು ನಮಗೆ ನೆಮ್ಮದಿ ಬೇಕು. ಈ ನೆಮ್ಮದಿ ಬೇಕು ಅಂತಕ್ಕಂಥದ್ದು ಯಾರ ಹತ್ರನೂ ತಗೊಳ್ಳೋದಲ್ಲ, ನಮ್ಮ ಅವಶ್ಯಕತೆನೂ ಕೂಡ ಯಾರ ಹತ್ರನೂ ಕೇಳೋದಲ್ಲ. ಅದೇನೇ ಆಗಿರಲಿ, ಇಲ್ಲಿ ದೇವರು ಅಂತ ಇರ್ತಕ್ಕಂಥದ್ದು ನಮಗೆ ಒಂದು ನಂಬಿಕೆಗೋಸ್ಕರ. ಭಗವಂತ ನಮಗೆ ಕಾಣದೇ ಇರೋ ಇದ್ಕೊಂಡು ನಮ್ಗೆ ಏನೆಲ್ಲ ಕೊಡ್ತಾನೆ ಅಂತ ಒಂದು ನಂಬಿಕೆ, ಅದಷ್ಟೇ ಇರಬೇಕು. ನಾವೆಲ್ಲವನ್ನೂ ಅಂಥವೇ ಸ್ಯಾಂಕ್ಷನ್ ಮಾಡ್ಕೋತೀವಿ ಅನ್ನೋದ್ರಿಂದ ನಮಗೆ ನೆಮ್ಮದಿ ಹಾಳಾಗ್ತಾ ಇದೆ, ಹೌದಲ್ಲಪ್ಪ? ಅದಕ್ಕೋಸ್ಕರವಾಗಿ ಆ ನೆಮ್ಮದಿಗೆ ಕಾರಣಕರ್ತರು ಯಾರು ಅಂದರೆ ನಮ್ಮ ಕರ್ತವ್ಯ ಅನ್ನುವ ಒಂದು ಕಾನೂನು. ನಮ್ಮ ಕರ್ತವ್ಯ ಅನ್ನೋ ಒಂದು ಕಾನೂನು. ಕರ್ತವ್ಯ ಅಂದರೆ ಏನೋ, ಊಟ ಮಾಡೋದು, ಮಲಕೊಳ್ಳೋದು, ನೀರು ಕುಡಿಯೋದು, ಮಾತಾಡೋದು ಎಲ್ಲ ಸೇರುತ್ತೆ. ಇದು ನಾವೇ ಆಗಿರ್ತೀವಿ. ಅದನ್ನು ನಾವೇ ಗುರುತಿಸ್ಕೊಂಡು ಸರಿ ಮಾಡ್ಕೋಬೇಕು. ಅದು ನನಗೇನೂ ಆಗ್ತಾ ಇಲ್ಲ ಅಂದಾಗ ನಾನು ಏನು ನನಗೆ ಗೊತ್ತಿಲ್ಲ, ನಾನು ಮಾಡ್ತಿರೋದು ತಪ್ಪು ಅಂತ ತಿಳ್ಕೋಬೇಕು.
ಬೇರೆಯವ್ರನ್ನ ಯಾರನ್ನೂ ಅಪ್ಪ ಸರಿಯಿಲ್ಲ, ಅಮ್ಮ ಸರಿಯಿಲ್ಲ, ಸಮಾಜ ಸರಿಯಿಲ್ಲ ಅಂತ ಹೇಳೋದಲ್ಲ. ನನ್ನ ಕರ್ತವ್ಯ ಎನ್ನುವ ಕಾನೂನು. ಈಗ ಸರ್ಕಾರ ಒಂದು ಕಾನೂನು ತರುತ್ತೆ, ಏನು 18 ವರ್ಷದ ಮೇಲ್ಪಟ್ಟು ಒಳಪಟ್ಟು ಮದುವೆ ಮಾಡ್ಕೊಂಡ್ರೆ ಅರೆಸ್ಟ್ ಮಾಡ್ತೀವಿ ಅಂತ. ಒಂದು 5 ವರ್ಷದ ಹುಡುಗಿ ಮೇಲೆ ಏನೋ ಒಂದು ಅತ್ಯಾಚಾರ ನಡೆದೋಗುತ್ತೆ, ಈ ಕಾನೂನು ಬರುತ್ತಾ ಅಲ್ಲಿ? ಇಲ್ಲ. ಅವರೇ ಹೇಳಿದ್ದು 18 ವರ್ಷದ ಒಳಪಟ್ಟು ಮಾಡಿದ್ರೆ ನಿಮ್ಮನ್ನ ಒಳಗಡೆ ಹಾಕ್ತೀವಿ ಅಂತ. ಈಗ 5 ವರ್ಷದ ಹುಡುಗಿ ಮೇಲೆ ಏನೋ ಒಂದು ನಡೀತು, ಈಗ ಯಾರನ್ನ ಒಳಗಡೆ ಹಾಕೋದು ಅಲ್ವಾ? ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಎಲ್ಲೋ ಕೂತ್ಕೊಂಡು ಏನೋ ಬರೆದ್ಬಿಟ್ಟು ಏನೋ ಹೇಳ್ಬಿಟ್ಟು ಕಾನೂನು ತಂದುಬಿಟ್ರೆ ಅದು ಎಲ್ರಿಗೂ ಅನ್ವಯ ಆಗಲ್ಲ. ಆ ಕಾನೂನು ನಮ್ಮದೇ ಆಗಿರಬೇಕು, ನಮಗಾಗಿ ಆಗಿರಬೇಕು, ಅದು ನಿಜವಾದ ಕಾನೂನು. ಹೌದು ಅಲ್ವೇನಮ್ಮ? ಅಪರಾಧಕ್ಕೆ ಕಾನೂನು ಇಟ್ಕೊಳ್ಳಿ, ಆದರೆ ಮನುಷ್ಯನ ಬದುಕು ನೆಮ್ಮದಿಗೆ ಮಾತ್ರ ಕಾನೂನು ವರ್ಕ್ ಆಗಲ್ಲ. ಇದನ್ನು ನಾವು ತಿಳ್ಕೋಬೇಕು. ಆ ಕಾನೂನು ಒಂದೇ ನಾವೆಲ್ಲದರಲ್ಲೂ ಸಾಯ್ತಾ ಇರೋದು. ಏಕೆಂತಂದರೆ ಇದು ಮಾಡಿ ಇದು ಹಿಂಗಿರಿ ಅನ್ನೋದೇ ಇದು ನಾವು ಮಾಡ್ಕೊಳ್ತಕ್ಕಂಥದ್ದಲ್ಲ, ಯಾರೋ ಹೇಳಿದ ಕಾನೂನಾಗಿ ನಾವು ಅನುಭವಿಸ್ತಕ್ಕಂಥದ್ದಕ್ಕೆ ನಮ್ಮ ನೆಮ್ಮದಿ ಹಾಳಾಗತ್ತೆ. ಈಗ ಹಾಗಿದ್ದ ಮೇಲೆ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪಾದರೂ ಏನು ಅಂತಕ್ಕಂತಹ ವಿಷಯಕ್ಕೆ ಬಂದರೆ, ಸೂರ್ಯನಿಗೆ ಪ್ರತಿಯೊಂದು ಕೂಡ ಕತ್ತಲ ಪ್ರಪಂಚವನ್ನು ಬೆಳಕಿನೆಡೆಗೆ ಕರ್ಕೊಂಡು ಹೋಗ್ತಕ್ಕಂಥವನೇ ಸೂರ್ಯ. 24 hours ಡ್ಯೂಟಿನಲ್ಲೇ ಇರ್ತಾನೆ ಸೂರ್ಯ, ಅಲ್ವೇನಮ್ಮ? ರಾತ್ರಿ ಒಂಥರ ಬೆಳಕು, ಬೆಳಗ್ಗೆ ಒಂಥರ ಬೆಳಕು. ನಾವು 24 ಗಂಟೆ ಅಲ್ಲ, ಒಂದು ರಾತ್ರಿ ನಿದ್ದೆಗೆ ಇಟ್ಟುಬಿಟ್ರೆ 5 ದಿನ ಬೇಕು ಸರಿ ಹೋಗೋಕೆ. ಹೌದು. ಭಗವಂತ ಪ್ರಕೃತಿ ಅನ್ನೋದನ್ನು ಜನಗಳ ಅನುಕೂಲಕ್ಕಾಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದು ಕಾನೂನು ಪ್ರಕಾರವಾಗಿ ಕೆಲಸ ಮಾಡ್ತಾರೆ. ನಮ್ಮ ಇಷ್ಟ ಬಂದಾಗೆಲ್ಲ ಚೇಂಜ್ ಆಗಲ್ಲ ಅಲ್ವಮ್ಮ? ಈ ಕತ್ಲೆ ಆಗ್ಬಿಡ್ಬೇಕು ಹಂಗಾಗಲ್ಲ. ಈಗ ಇದಕ್ಕೆ ಉದಾಹರಣೆ ಏನಂದರೆ, ಈ ಸಂಕ್ರಾಂತಿ ಆದಮೇಲೆ ಪ್ರಕೃತಿಯಲ್ಲಿ ಬದಲಾವಣೆ ಒಂದು ಕಾಣಿಸುತ್ತೆ. ಏನಿರ್ಬೋದಮ್ಮ? ಸಂಕ್ರಾಂತಿ ಆದಮೇಲೆ ಪ್ರಕೃತಿಯಲ್ಲಿ ಒಂದು ಬದಲಾವಣೆ ಆಗುತ್ತೆ. ಸ್ವಲ್ಪ ಚಳಿ ಕಮ್ಮಿ ಆಗುತ್ತೆ ಗುರುಜಿ. ಚಳಿ ಅನ್ನೋದಕ್ಕಿಂತ ಈಗ ಅದು ಹೇಳಂಗಿಲ್ಲ. ನಿನ್ನೆ ಮಳೆ ಬೀಳ್ತಿತ್ತು, ಸಂಕ್ರಾಂತಿ ಮಳೆ ಬರಂಗಿಲ್ಲ ಅಲ್ವಾ? ಪ್ರಕೃತಿನ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಈಗ ಸ್ವಲ್ಪ ಹಗಲು ಜಾಸ್ತಿ, ಸ್ವಲ್ಪ ನಿಧಾನ ಕತ್ಲಾಗೋದು. ಹೌದು, 6 ತಿಂಗಳು. ಸೊ ಇದನ್ನ ಯಾಕೆ ನಾವು ತಗೋಬೇಕಾಗತ್ತೆ ಅಂದರೆ, ಇಷ್ಟ ಬಂದಂಗೂ ದೇವರು ಕೂಡ ಏನು ಮಾಡಲ್ಲ. ಏನು ಕ್ರಮದಲ್ಲಿ ಇರಬೇಕು ಆ ಕ್ರಮದಲ್ಲೇ ಭಗವಂತ ಕಾನೂನು ಮೂಲಕವಾಗಿ ಎಲ್ಲ ಮಾಡ್ತಕ್ಕಂಥದ್ದು. ನಾವು ಮಾತ್ರ ಚೇಂಜ್ ಆಗಿಲ್ಲ, ನಾವು ತಿಳ್ಕೊಳಕ್ಕೂ ಹೋಗಲ್ಲ, ನಾವು ಬದಲಾವಣೆ ಮಾಡ್ಕೊಳಕ್ಕೂ ಹೋಗಲ್ಲ. ಆಗಿದ್ಮೇಲೆ ದೇವರಿಗಿನ್ನ ನಾವೇ ದೊಡ್ಡವರು ಅಲ್ವಮ್ಮ? ದೇವರು ಮೀರಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಅವ್ರಿಗಿನ್ನ ದೊಡ್ಡವರಾದ್ವಿ. ಸಮಸ್ಯೆ ಯಾಕಾಗಾದ್ರೆ? ಇದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅತಿ ಮುಖ್ಯವಾದ ವಿಚಾರ. ಇಲ್ಲಿ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂದರೆ, ಚಂದ್ರ ಅಂತಕ್ಕಂಥದ್ದು, ರಾತ್ರಿಯಲ್ಲಿ ಇರ್ತಕ್ಕಂಥ ಚಂದ್ರ ಸೂರ್ಯನಿಗಿನ್ನ ಬಲಿಷ್ಠ ಅಂತ ಹೇಳುತ್ತೆ. ಸೂರ್ಯನಿಗಿನ್ನ ಬಲಿಷ್ಠ ಅಂದರೆ ಒಂದು ಭಾಗ ಸೂರ್ಯನಿಗಿರ್ತಕ್ಕಂಥ ಅಧಿಕಾರದಲ್ಲಿ ಅವನಲ್ಲಿರ್ತಕ್ಕಂಥ ಶಕ್ತಿನೇ ರಾತ್ರಿನೂ ಕೂಡ ಬೆಳಕು ಬರೋದು, ಅವನದೇ ಬೆಳಕದು. ಆದರೆ ಅದಕ್ಕೆ ಚಂದ್ರ ಅಂತ ಹೇಳ್ತೀವಿ. ಆ ಚಂದ್ರನ ನೋಡಿದಂಥದ್ದು, ಅನುಭವಿಸ್ತಕ್ಕಂಥದ್ದು ಎಷ್ಟು ಖುಷಿ ಆಗತ್ತೆ ಅಲ್ವಾ? ಸೂರ್ಯನ ನೇರ ನೋಡೋಕ್ಕಾಗಲ್ಲ, ಚಂದ್ರನ ನೋಡ್ಬೋದು, ನೋಡಿ ಖುಷಿ ಪಡ್ಬೋದು. ಅಂದರೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಆ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಯಾಕೆ ಈ ಥರ ಹಿಂಸೆ ಪಡ್ತಾ ಇದ್ದೀವಿ? ಇದಕ್ಕೆ ಯಾಕಿದು ಬೇಕಾಗತ್ತೆ ಅಂದರೆ, ನಾವು ಮಾಡಿದಂಥ ಊಟ. ಈ ಸಂವತ್ಸರಕ್ಕೆ ಜ್ಯೋತಿಷಿಗಳು ಬೆಳಗಿಂದ ಸಾಕಷ್ಟು ಜನ ಹೇಳಿದ್ದಾರೆ ಅಂತ ಅನ್ಕೋತೀನಿ. ಏನು ಈ ವರ್ಷ ಆ ಕಡೆ ಕುದುರೆಯಿಂದ ಬರುತ್ತೆ, ಈ ಕಡೆಯಿಂದ ಬರುತ್ತಾನೆ, ರಾಜ ಇಲ್ಲಿ ಬರ್ತಾನೆ, ಮಂತ್ರಿ ಇಲ್ಲಿ ಬರ್ತಾನೆ, ಇದೆಲ್ಲ ಹೇಳ್ತಾರೆ. ಓಕೆ ಫೈನ್. ಆದರೆ ಎಲ್ಲ ಸುತ್ಕೊಂಡು ಬಂದು ನಾವು ಕೇಳೋದೇನು? ಆರೋಗ್ಯ. ಹೌದಾ? ಆರೋಗ್ಯಕ್ಕೆ ಅಧಿಪತಿ ಯಾರು? ಸೂರ್ಯ. ಸಾಕಾ? ಚಂದ್ರನೂ ಬೇಕು. ಆದರೆ ಆ ಸೂರ್ಯ ಚಂದ್ರ ಅಂತಕ್ಕಂಥದ್ದು ನಮಗೆ ಅತಿ ಮುಖ್ಯವಾಗಿ ನಾವು ಗಮನಿಸದೆ ಬೇರೆ ದೇವರು ಅಂತಕ್ಕಂಥ ವಿಷಯಕ್ಕೆ ಹೋದಾಗ ನಮ್ಮದೇ ಕಾನೂನು ತಪ್ಪಾಗತ್ತೆ. ಇವರಲ್ಲದೆ, ಸೂರ್ಯ ಚಂದ್ರನಲ್ಲದೆ ನಾವು ಬೇರೆ ಏನೇ ದೇವ್ರು ಮಾಡೋಕ್ಕೆ ಹೋದ್ರು, ಏನೇ ತಿಳಿದಿದ್ರು, ಅದು ನಮ್ಮ ಸಮಸ್ಯೆಗೆ ಮೂಲ ಕಾರಣ ಅದೇನೇ ಅಂತಕ್ಕಂತಹ ಸತ್ಯವನ್ನು ಇವತ್ತು ತಿಳ್ಕೋಬೇಕು. ಯಾಕೆ ಅಂತಂದರೆ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಮ್ಮ. ರಾಹು ಕೇತು ಅಂತಕ್ಕಂಥದ್ದು ಮನೆಯ ಹೊರಗಿರ್ತಕ್ಕಂಥ ಗ್ರಹಗಳು, ಮನೆಯ ಹೊರಗಿರ್ತಕ್ಕಂಥ ಗ್ರಹಗಳು. ಈಗ ಚಂದ್ರನಿಗೂ ರಾಹು ಕೇತುಗೂ ತುಂಬ ತದ್ವಿರುದ್ಧ. ಯಾಕೆ ಅಂದರೆ, ಹೊರಗಡೆ ಇರ್ತಕ್ಕಂಥ ಜಾಗ ಖಾಲಿ ಇದ್ದಾಗ ಮಾತ್ರ ರಾಹು ಕೇತುಗೆ ಸ್ಥಾನ. ಮನೆಯ ಹೊರಗಡೆ ಜಾಗ ಇದ್ದರೆ ರಾಹು ಕೇತು ಅಲ್ಲಿ ಇರ್ತಾರೆ. ಯಾಕೆ ಅವ್ರಿಗೆ ಜಾಗ ಕೊಟ್ಟಿದ್ದೀವಿ.
ಈಗ ಜಾಗ ಕೊಡದೆ ಮನೆ ಕಟ್ಟಿದ್ರ ಕತೆ ಏನು, ರಾಹು ಕೇತು ಮನೆ ಒಳಗಡೆ ಎಂಟ್ರಿ ಆಗ್ತಾರೆ. ಈಗ ನಿನ್ನ ಜಾಗ ಇದೆಯಪ್ಪ ಅಲ್ಲ ಅವ್ರು ಇರ್ತಾರೆ, ಹೌದು, ಜಾಗ ಎಲ್ಲ ಒಳಗಡೆ ಬರ್ತಾರೆ, ಹೌದಲ್ಲಮ್ಮ. ಹಾಗಾಗಿ ನಾವು ರಾಹುಕೇತು ನಮ್ಮ ಹೊರಗಿರ್ತಕ್ಕಂಥವ್ರು ಅವ್ರಿಗೆ ಜಾಗ ಕೊಡಬೇಕಾ ಬೇಡವಾ ಅಂತ ಪ್ರತಿಯೊಬ್ಬರು ತಿಳ್ಕೊಬೇಕಾಗತ್ತೆ. ಅದನ್ನು ತಿಳ್ಕೊಂಡ್ರೆ ನೋಡಿ, ಈಗ ನಮ್ಮ ಕಾನೂನು ನಮಗೆ ಪ್ರತಿಯೊಂದು ಹಂತದಲ್ಲೂ ದಾರಿ ತೋರಿಸ್ತಾ ಹೋಗುತ್ತೆ. ಮನಸ್ಸು ನೆಮ್ಮದಿಯಾಗಿ ಸಂತೋಷವಾಗಿದ್ದಾಗ ಮನುಷ್ಯನಿಗೆ ತನ್ನದೇ ಆದ ಮನಸ್ಸು ದೇಹ ಎಲ್ಲ ಅರ್ಥ ಆಗುತ್ತೆ. ನಾನು ಚೆನ್ನಾಗಿದ್ದೀನಿ, ಈಗ ನನಗೆ ಒಳ್ಳೆ ಹೊಸದೇನೋ ಒಂದು ಮೆಸೇಜ್ ಬರ್ತಾ ಇದೆ, ಸೊ ನಾನು ಇದು ಮಾಡಿದ್ರೆ ಚೆನ್ನಾಗಾಗ್ತೀನಿ, ಅವನಲ್ಲೇ ಉತ್ಪತ್ತಿ ಆಗ್ತಾ ಹೋಗುತ್ತೆ, ಯಾರು ಹೇಳ್ಕೊಡೋದಲ್ಲ. ಇದು ಮನುಷ್ಯನಿಗೆ, ಪ್ರತಿಯೊಂದು ಮನುಷ್ಯನಿಗೂ ಇದು ಬೇಕಾಗಿರ್ತಕ್ಕಂಥ ಸಂತೋಷದ ಸಮಯ ಇದ್ದರೆ ಆರೋಗ್ಯ ಅಂತಕ್ಕಂಥದ್ದು ಜೊತೆಯಲ್ಲೇ ಇರುತ್ತೆ. ಸಂತೋಷ ಇಲ್ಲದ ವ್ಯಕ್ತಿಗೆ ಅನಾರೋಗ್ಯ ಸದಾ ಜೊತೆಯಲ್ಲೇ ಇರುತ್ತೆ ಅಲ್ವಾ. ಈ ಸಂತೋಷ ಸಿಗೋದು ಯಾವುದು? ಚಂದ್ರನಿಂದ ಮಾತ್ರ ಸಾಧ್ಯ. ಸೂರ್ಯನನ್ನು ಬಲಾಢ್ಯನಾಗಿದ್ದರೂ ಕೂಡ ನಾವು ಎಲ್ಲ ಟೈಮಲ್ಲೂ ಬಳಸೋಕ್ಕಾಗಲ್ಲ. ಕರೆಂಟ್ ಇಲ್ಲದೆ ಇದ್ದಾಗ ಡೈನಾಮೋ ಇದ್ದಂಗೆ ಸೂರ್ಯನನ್ನು ಪ್ರಧಾನವಾಗಿ ಕೊಡಬೇಕಾಗತ್ತೆ. ನಮಗೆ ಮುಖ್ಯ ಬೇಕಾಗಿರುತ್ತೆ, ಚಂದ್ರನೂ ಮುಖ್ಯ ಬೇಕು, ಸೂರ್ಯನೂ ಮುಖ್ಯ ಬೇಕು. ಆದರೆ ಇವರೊಬ್ಬರಲ್ಲದೆ ಪ್ರಪಂಚ ಯಾವುದೂ ಇಲ್ಲ. ಇವೆರಡರ ಮಧ್ಯ ಸೇರೋದು ಯಾವುದು? ಭೂಮಿ, ಹೌದಮ್ಮ. ಇವೆರಡರ ಮಧ್ಯ ಇರ್ತಕ್ಕಂಥದ್ದು ಭೂಮಿ. ಇವು ಮೂರು ಬಿಟ್ಟು ನಕ್ಷತ್ರನ ನಾವು ಹೆಂಗೆ ಬೇಕಂಗೆ ತಿರುಗಿಸ್ಕೊಳ್ಳೋಣ, ಆಕಾಶದಲ್ಲಾರು ನೋಡೋಣ, ಮನೆಯಲ್ಲಾರು ನೋಡೋಣ, ಅದು ಹೆಂಗೆ ಬೇಕಾದ್ರೂ ಮಾಡೋಣ. ಆದರೆ ನಮಗೆ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ಒಂದು ಆಯಸ್ಸು ಅಲ್ವೇನಮ್ಮ. ಆಯಸ್ಸು ಬೇಕು ಅಂತ ಎಲ್ಲರೂ ಕೇಳ್ತಾರೆ. ಇನ್ನೊಂದು, ನಾವು ತಪ್ಪೇನಾದ್ರು ಮಾಡಿಬಿಟ್ಟಿದ್ರೆ, ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಅದನ್ನು ನಾವು ಕ್ಷಮೆ ಬೇಕಪ್ಪ, ತಪ್ಪು ಮಾಡಿಬಿಟ್ಟಿದ್ದೀವಿ, ನಿನ್ನ ಕ್ಷಮೆ ಬೇಕು ಭಗವಂತಂದು ಅಂತ ಪ್ರಾರ್ಥನೆ ಮಾಡ್ಕೋತೀವಿ. ಓಕೆ, ಈ ಕ್ಷಮೆ ಚಂದ್ರನಿಂದ ಮಾತ್ರ ಸಾಧ್ಯ. ಅದಕ್ಕೆ ಸಾಕಷ್ಟು ಸಲ ಹೇಳ್ತಿರ್ತೀನಿ, ಹೊಸ ಮನೆ ಕಟ್ಟಕ್ಕೆ ನಾವು ಪ್ರಯತ್ನ ಕಟ್ಟೋದಾಗ ಗೃಹ ಪ್ರವೇಶಕ್ಕೆ ಹಸುನ ಕರ್ಕೊಂಬರ್ತೀವಿ, ಹೌದಾ. ಹಸು ಕರ್ಕೊಂಬಂದು ಪೂಜೆ ಮಾಡಿ ಅದರ ಬಾಲದ ಭಾಗಕ್ಕೆ ನಾವು ನಮಸ್ಕಾರ ಮಾಡ್ತೀವಿ. ಯಾಕೆ? ಲಕ್ಷ್ಮೀ ಅನುಗ್ರಹ ಅಂತ ತಿಳ್ಕೊಂಡಿದ್ದೀವಿ. ಈಗ ಹಸುನ ಕರ್ಕೊಂಡು ಬಂದು ಮನೆಗೆ ಒಳ್ಳೇದಾಗಲಿ ಅಂತಾನೋ, ನಮಗೊಳ್ಳೇದಾಗಲಿ ಅಂತಾನೋ, ಮನೆಗೊಳ್ಳೇದಾಗಲಿ ಅಂತಾನೋ, ಏನೋ ಒಂದು ಒಳ್ಳೆಯದು ಕರ್ಕೊಬಂದು ಅದನ್ನು ಮಾಡಿದ್ವಿ. ಈಗ ಹಸುವಿನ ಹಿಂಭಾಗಕ್ಕೆ ನಾವು ಲಕ್ಷ್ಮಿ ಇದ್ದಾಳೆ ಅಂದ ಮೇಲೆ, ಲಕ್ಷ್ಮಿ ಇದ್ದರೆ ಮನಸ್ಸಿಗೆ ಸಂತೋಷ ಆಗುತ್ತೆ ತಾನೆ. ಹಾಗಿದ್ಮೇಲೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಎಲ್ಲಿದ್ದಾಳೆ? ಇಲ್ವಲ್ಲ ಅಲ್ವಾ. ಈ ಲಕ್ಷ್ಮಿ ಇಲ್ಲದಾಗ ಅಂದರೆ ಬ್ಯಾಕ್ ಡೋರ್, ಪಶ್ಚಿಮ ದ್ವಾರ ಇಲ್ಲದಾಗ ಮನೆಯಲ್ಲಿರ್ತಕ್ಕಂಥ ಹೆಣ್ಣು 3 ತಲೆಮಾರಿಗೆ ಹೋಗುತ್ತೆ. ಈಗ ವಾಸ ಮಾಡೋರು, ಅವರಮ್ಮ ಯಾರೂ ಕೂಡ ನೆಮ್ಮದಿಯಾಗಿ ಇಲ್ಲದೆ ಇರತಕ್ಕಂತಹ ವಿಚಾರ, ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಒಳ್ಳೇದಾಗಲಿಲ್ಲ, ಯಾವ ಪೂಜೆ ಮಾಡಿದ್ರೂ ಒಳ್ಳೇದಾಗಲಿಲ್ಲ ಅಂತ ಅಂದ್ಕೊಳ್ತಕ್ಕಂಥ ಪ್ರತಿಕ್ರಿಯೆಗಳು ಎಲ್ಲಿ ಬರುತ್ತೆ ಅಂದರೆ, ರಕ್ತ ಟೆಸ್ಟ್ ಮಾಡಿಸಿದ್ರೆ ನಾರ್ಮಲ್ ಅಂತಾರೆ, BP ಚೆಕ್ ಮಾಡಿಸಿದ್ರೆ ನಾರ್ಮಲ್ ಅಂತಾರೆ, ಶುಗರ್ ಚೆಕ್ ಮಾಡಿಸಿದ್ರೆ ನಾರ್ಮಲ್ ಅಂತಾರೆ. ಇಷ್ಟೊಂದು ಜನ ಈ ಥರ ಎಲ್ಲ ಅನುಭವಿಸ್ತಾ ಇದ್ದಾರೆ ಇಲ್ಲಮ್ಮ. ಎಲ್ಲವೂ ನಾರ್ಮಲ್ ಅಂತಾರೆ. ಮತ್ತು ನಾನು ಯಾಕೆ ಹಿಂಗಿದ್ದೀನಿ ಅಂದರೆ, ಇದೆಲ್ಲ ನಿಮಗೆ ಬ್ಯಾಕ್ ಡೋರ್ ಇಲ್ಲದ ಕಾರಣ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಪ್ರತಿಯೊಂದಕ್ಕೂ ಒಂದು ಕಾರಣ ಹುಡುಕೊಂಡು ಹಬ್ಬ ಮಾಡ್ತೀವಿ, ಏನೇನೋ ಮಾಡ್ತೀವಿ. ಆದರೆ ನಮ್ಮ ಮನೆಯಲ್ಲಿ ಪ್ರತಿದಿನ ಹಬ್ಬ ಮಾಡ್ತಕ್ಕಂಥದ್ದು ಭಕ್ತಿ. ಭಕ್ತಿ ಇದ್ದಾಗ ಬೇಗ ಮನೆಗೆ ಹೋಗ್ಬೇಕು ಅನ್ಸುತ್ತೆ ಅಲ್ಲಮ್ಮ. ಆಸೆ ಆದಾಗ, ಇಲ್ಲ ನಾವು ಮನೆಗೆ ಹೋದ್ರೆ ನೆಮ್ಮದಿಯಪ್ಪ, ಮನೆಗೆ ಹೋಗ್ಬೇಕು ಫಸ್ಟು ಅಂತೀವಿ. ಇಲ್ಲಿ ಮನೆಗೆ ಹೋದ್ರೆ ಏನು ಬೇಜಾರು, ಇನ್ನು ಸ್ವಲ್ಪ ಲೇಟಾಗಿ ಹೋಗೋಣ ಅಂದರೆ ಅದು ಮನೆ ಅಂತ ಅನಿಸ್ಕೊಳ್ಳಲ್ಲ. ಹಾಗಾಗಿ ಈಗ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಏನಪ್ಪ ಅಂದರೆ, ಇಂದಿನಿಂದನಾದರೂ ಕೂಡ ನೀವು ನೆಮ್ಮದಿಯ ಅಂತಕ್ಕಂಥ ಕೇಳೋದಕ್ಕೆ ಒಂದು ಭಗವಂತನ ದರ್ಶನ ಮಾಡಿಬಿಡೋಣ. ಅದನ್ನು ಚಿತ್ರ ನೋಡಿದ ಮೇಲೆ ನಾವು ಯಾಕೆ ನೆಮ್ಮದಿಯಾಗಿ ಆ ರೀತಿ ಇರಬಾರ್ದು ಅಂತಕ್ಕಂಥದ್ದನ್ನು, ಇದು ವೈಕುಂಠ ದ್ವಾರದಲ್ಲಿ ಮಲಗಿರ್ತಕ್ಕಂತಹ ಶ್ರೀಮನ್ನಾರಾಯಣ ಆದಿಶೇಷನಾಗಿ ಮಲಗಿರ್ತಕ್ಕಂತಹ ಲೆಕ್ಕಾಚಾರವನ್ನು ನೋಡಿದಾಗ ನಾವು ಮಲಗತಕ್ಕಂಥದ್ದು ಇಷ್ಟರ ಮಟ್ಟಕ್ಕೆ ನಾವು ಮಲಗ್ತೀವ ಅನ್ನಬೇಕಾದ್ರೆ ಆ ಜಾಗದಲ್ಲಿ ಆ ತಾಕತ್ತಿರಬೇಕು. ಆ ತಾಕತ್ತಿದ್ದಾಗ ನೀಟಾಗಿ ಮನುಷ್ಯ ಮಲಗ್ತಾನೆ. ಅಮ್ಮ ಮಲಗತಕ್ಕಂಥದ್ರಲ್ಲಿ ನಮ್ಮ ಶೇಕಡವಾರು ನಮ್ಮ ಜನಕ್ಕೆ ಪೂರ್ತಿ ತಪ್ಪಾಗ್ತಾ ಇರೋದೇ ಅಲ್ಲಿ. ಯಾಕೆ ಈ ಭಗವಂತನ ತೋರಿಸ್ತಾರೆ ಅಂತಂದರೆ, ದೇವಸ್ಥಾನ ಮುಂದೆ ಏನಕ್ಕೆ ಹಾಕಿರ್ತಾರೆ ಅಂದರೆ, ನೀವು ಮಲಗುವ ಭಂಗಿ ಚೆನ್ನಾಗಿರಬೇಕಪ್ಪ. ಅದಕ್ಕೆ ನೋಡಿ ಕಾಲ ಹತ್ರ ಲಕ್ಷ್ಮಿ ಕೂತಾರೆ ಅಲ್ವಾ. ನಾವು ದೇವ್ರ ಕಣ ಕೂರ್ಸವ್ರೆ ಅಂತ ಅಂದ್ಕೊಳ್ತೀವಿ, ನಮ್ಗೆ ಅರ್ಥ ಮಾಡೋಕೆ ಕೂರ್ಸವ್ರೆ ಅಂತ ಅನ್ಕೊಳ್ಳಲ್ಲ ನಾವು. ಹಾಗಾಗಿ ಈ ಒಂದು ನಾವು ಶಾಶ್ವತವಾಗಿ ತಲೆ ಮೇಲೆ ಇರ್ತಕ್ಕಂಥದ್ದು ಸರ್ಪದ ಎಡೆ, ಇದೇ ನಮ್ಮ ತಲೆ ಕೆಡಿಸುವಂತಹ ವಿಚಾರ. ಈ ಮಲಗೋದ್ರಲ್ಲಿ ನಮ್ಮ ತಲೆ ಕೆಡಿಸ್ತಕ್ಕಂಥ ವಿಚಾರದಲ್ಲಿ
ಈ ಸರ್ಪ ಅಂತಕ್ಕಂಥದ್ದು ನಾವು ಸರ್ಪದೋಷ ಅಂತ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ತೀವಿ ಅಂತ ಹೋಗ್ತೀವಿ, ಆದರೆ ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲೆ ತಲೆ ರಿಪೇರಿ ಆಗಲ್ಲ. ಹಾಗೆ ನಾವು ಮಲಗಿರೋ ಜಾಗ ಭೂಮಿ, ನಾರಾಯಣ ಮಲಗಿರ್ತಾನೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಮ್ಮ ಭೂಮಿಯಲ್ಲಿ ಶ್ರೀಮನ್ನಾರಾಯಣ ಮಲಗಿರ್ತಾನೆ. ಒಂದೊಂದು ಇಂಚು ಕೂಡ ಆ ನಾರಾಯಣನ ಭಾಗಗಳಾಗಿರುತ್ತೆ. ಕಾಲು, ತಲೆ, ಪ್ರತಿಯೊಂದು ಭಾಗಗಳು ಕೂಡ ಭಗವಂತನೇ ಇರ್ತಾನೆ ಭೂಮಿಯಲ್ಲಿ. ಅಂಥ ಭೂಮಿಯನ್ನು ನಾವು ಯಾಕೆ ಗುರ್ತಿಸೋಕ್ಕಾಗಿಲ್ಲ ಅನ್ನೋದೇ ಒಂದು ದೊಡ್ಡ ನಮಗೆ ದುಃಖದ ಸಂಗತಿ. ಗುರುತಿಸ್ಬೇಕಾ ಬೇಡಮ್ಮ? ಗುರುತಿಸ್ಬೇಕು. ಆ ಭೂಮಿಯನ್ನು ನಾವು ಒಂದು ಇಂಚು ಕೂಡ ನಾವು ವ್ಯತ್ಯಾಸ ಮಾಡಬಾರ್ದು. ಅದಕ್ಕೆ ಶಿಕ್ಷೆ ಅಂತ ಹೇಳುತ್ತೆ ಧರ್ಮದಲ್ಲಿ. ಭೂಮಿಗೆ ಶಿಕ್ಷೆ ಯಾವುದು ಅಂದರೆ ಅದಕ್ಕೆ ಕೆಲವು ಮನೆ ಅರ್ಧಕ್ಕೆ ನಿಂತೋಗುತ್ತೆ, ಹೌದು, ಅರ್ಧಕ್ಕೆ ನಿಂತೋಗುತ್ತೆ. ಕೆಲವು ಮನೆ ಶುರು ಮಾಡಿದ್ರೆ ಸಾಲಕ್ಕೆ ಸಿಕ್ಕಾಕೊಳ್ಳುತ್ತೆ. ಸೊ ಕೆಲವು ಕೋರ್ಟ್ಗೆ ಹೋಗುತ್ತೆ. ಹಲವಾರು ರೀತಿ ತೊಂದರೆ ಬರ್ತದೆ. ಯಾಕೆ ಅಂದರೆ ನೀನು ಕ್ರಮ ತಪ್ಪಿದ್ದೀಯಾ ಅಂತ ಅದರ ಅರ್ಥ. ಆದರೂ ನಾವು ನಿಲ್ಲಿಸಿ 1 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ಮತ್ತೆ ಸಾಲ ಮಾಡಿ ಏನೋ ಮಾಡಿ ಕೋರ್ಟ್ಗೆ ಹೋಗಿ ಎಲ್ಲ ಮಾಡಿ ಮತ್ತೆ ಮನೆ ಶುರು ಮಾಡ್ತೀವಿ ಅಂದರೆ ಜೀವನ ಎಲ್ಲ ಕಂಪ್ಲೀಟ್ ಕೊನೆ ಆಗೋಗುತ್ತೆ. ಆ ಕಾರಣದಿಂದಾಗಿ ಸುಖ ಸಂತೋಷ ನೆಮ್ಮದಿ ಬರಬೇಕಂದ್ರೆ ನೆಮ್ಮದಿಯಾಗಿ ಜಾಗದಲ್ಲಿ ಮಲಗುವಂಥ ಮನೆಯನ್ನು ಸುಖದ ಸುಪ್ಪತ್ತಿಗೆ ರೀತಿಯಲ್ಲಿ ನಮಗೆ ಊಟ ಮಾಡಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಮನಸ್ಸು ಸದಾ ನೆಮ್ಮದಿಯಾಗಿರಬೇಕಂದ್ರೆ ಚಂದ್ರ ಮಹಾವಿಷ್ಣುವಿಗೆ ಹತ್ತಿರವಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಸ್ವರೂಪವಾಗಿರ್ತಕ್ಕಂಥ ಈ ಭೂಮಿಯಲ್ಲಿ ನಾವು ಸಮೃದ್ಧಿಯಾಗಿ ಜೀವನ ನಡೆಸಬೇಕು. ಅದಕ್ಕೋಸ್ಕರವಾಗಿ ಆ ಬಾಗಿಲಲ್ಲಿ ಲಕ್ಷ್ಮಿ ಅನುಗ್ರಹವನ್ನು ನಾವು ಪ್ರಾಪ್ತಿ ಮಾಡಿಕೊಂಡ್ರೆ ಮನೆಯಲ್ಲಿರೋ ಹೆಂಗಸರು ಸದಾ ಲಕ್ಷ್ಮಿಯರ ಥರ ಇರ್ತಾರೆ. ಇಲ್ಲ ಅಂದರೆ ಕೂದೆಲ್ಲ ಆ ಕಡೆ ಈ ಕಡೆ ಬಿಟ್ಕೊಂಡು ಕಾಳಿಯ ರೂಪವನ್ನು ತಾಳಿರ್ತಾರೆ, ಏನು ಮಾಡಲಿ ನಾನು ಅಂತ. ಅದಕ್ಕೋಸ್ಕರವಾಗಿ ಈ ಬಾಗಿಲಲ್ಲಿ ಇಷ್ಟೆಲ್ಲ ಸತ್ಯಾಂಶ ಇದೆ ಅಂತಕ್ಕಂಥ ಲೆಕ್ಕಾಚಾರ ಏನಕ್ಕೆ ಅವಶ್ಯಕತೆ ಬರುತ್ತೆ ಅಂತ ಈಗ ವಿಚಾರವನ್ನು ಮುಂದುವರ್ಸೋಣ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ ಚಿತ್ರದುರ್ಗದಿಂದ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ಹೇಳಿ ಸರ್. ಮೃಗಶಿರ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಗಳೇ, ನಮಸ್ಕಾರ. ನಾರಾಯಣ. ಹೇಳಿ, ಯಾರು ಮೃಗಶಿರ? ಮಂಜು ಅಂತ ಚಿತ್ರದುರ್ಗದಿಂದ ಕಾಲ್ ಮಾಡಿದ್ವಿ. ಯಾರು, ನೀವೇನಾ? ನಾವೇ ಸರ್, ನಾವೇ. ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರ. ಎಷ್ಟು ವಯಸ್ಸು ತಮಗೆ? ನನಗೆ ಈಗ 51 ಇದೆ ಗುರುಜಿ. 51. ಏನು ಓದಿದ್ದೀರಾ? ನಂದು PUC ಆಗಿದೆ ಗುರುಗಳೇ. ಓಕೆ, ಏನು ಕೇಳಬೇಕಂತ ಮಾಡಿದ್ರಿ ಕರೆ? ಅದೇ ನಮ್ಮ ಬಗ್ಗೆ ಸ್ವಲ್ಪ ಏನು ಬಿಸ್ನೆಸ್ ಮಾಡಿದ್ರೆ ಯಾವುದು ಇದಾಗ್ತಿಲ್ಲ ಗುರುಗಳೇ. ಸ್ವಲ್ಪ ಎಲ್ಲ ಇದಾಗಿದೆ. ಮತ್ತು ಈಗ ಜನಗಳಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದೆ, ಅವು ರಿಟರ್ನ್ ಬರ್ತಾ ಇಲ್ಲ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ನಂದು ಸ್ವಂತ ಮನೆ ಬೇರೆ ಕಡೆ ಇದೆ ಸರ್. ನಾವು ಇಲ್ಲಿ ಬಾಡಿಗೆ ಇದ್ದೀನಿ ಗುರುಜಿ. ಬೇರೆ ಕಡೆ ಇದ್ರೆ ಎಲ್ಲಿದೆ? ಬೇರೆ ಕಡೆ ಎಲ್ಲಿದೆ? ಬೇರೆ ಕಡೆ ಇದೆ, ಚಿತ್ರದುರ್ಗದಲ್ಲೇ 5 ವರ್ಷದ ಮನೆ ಗುರುಜಿ. ಅಂದರೆ ನೀವೇ ಕಟ್ಸಿದ್ದಾ? ಅಲ್ಲ ಗುರುಜಿ, ಬೇರೆ ಬಾಡಿಗೆ ಇರೋದು. ಅಲ್ಲಪ್ಪ, ನೀವು ಕಟ್ಸಿರೋ ಮನೆ ಎಲ್ಲೋ ಇದೆ ಅಂದ್ರಲ್ಲ? ಅದು ಇಲ್ಲೇ ಚಿತ್ರದುರ್ಗದಲ್ಲೇ ಇದೆ ಗುರುಜಿ. ಅಲ್ಲಿ ಮುಂದೆ ಸ್ವಲ್ಪ ಇದೆ. ಯಾರಿದ್ದಾರೆ ಅಲ್ಲಿ ನಾವು ಬಾಡಿಗೆ ಕೊಟ್ಟಿದ್ದೀನಿ ಗುರುಜಿ. ಯಾರು ಕಟ್ಸಿದ್ಯಾರು, ನೀವೇನಾ? ಇಲ್ಲ ಗುರು, ನಮ್ಮ ಅಣ್ಣ ಕಟ್ಸಿದ್ದು ಅದು. ನಿಮ್ಮ ಮನೆ ಕಟ್ಸಿ ನೀವು ತೊಗೊಂಡ್ರಾ? ತಗೊಂಡಿದ್ದು ಗುರುಗಳು. ಓಕೆ, ಆ ಮನೇಲಿ ಯಾರಿದ್ದಾರೆ ಈಗ? ಬಾಡಿಗೆ ಕೊಟ್ಟಿದ್ದೀವಿ ಗುರುಗಳು. ಬಾಡಿಗೆ ಯಾರು ಬೇರೆ ಇದ್ದಾರೆ. ಎಷ್ಟು ವರ್ಷ ಆಯಿತು ಮನೆ ಕಟ್ಸಿ? ಮನೆ 12-13 ವರ್ಷ ಆಯ್ತು ಗುರು. ಆ ಮನೆಗೆ ದಿಕ್ಕಿನ ರಸ್ತೆ ಯಾವುದು? ರಸ್ತೆ ಇದು ಉತ್ತರಾಗಿದೆ ಅದು. ಯಾವುದು? ಉತ್ತರ ಬಾಗಿಲು. ಉತ್ತರ ಬಾಗಲ್. ಸರಿ, ರಸ್ತೆ ಯಾವುದು? ರಸ್ತೆ ಇದು ಮೇನು ಪೂರ್ವ ರಸ್ತೆ ಸರ್. ಅಲ್ಲ, ನೀವು ಯಾವುದೋ ಅಂದಾಜಾಗಿ ಹೇಳಿದ್ರೆ ಅರ್ಥ ಆಗಲ್ಲ. ಇಲ್ಲ ಪೂರ್ವ ರಸ್ತೆ ಸರ್. ಪೂರ್ವಕ್ಕೆ ರಸ್ತೆ, ಅದು ಉತ್ತರಕ್ಕೆ ಯಾಕೆ ಬಾಗಿಲು ಕೊಟ್ರಿ? ಅದು ಬಂದಿದ್ದು ಹೆಂಗೆ ಇದು ಇದೆ ಅದಕ್ಕೆ. ಬಂದಿದ್ದೆ ಅಂದರೆ ಪುರೋಹಿತರು ಹೇಳಿದ್ರಾ? ಇಲ್ಲ ಮತ್ತೆ ಬಂದಿದ್ದೆ ಹಂಗೇನು ಹೆಂಗ್ ಬಂತದು? ಅದು ನಮ್ಮ ಅಣ್ಣರು ಕಟ್ಟಿದ್ದ ಅಪ್ಪಾಜಿಯವರು, ನನಗೆ ಗೊತ್ತಿಲ್ಲ ಗುರುಗಳದು. ನಿಮ್ಮ ಹೆಸ್ರಿಗೆ ಆಗಿದೆಯಾ? ನಮ್ಮ ಹೆಸರಿಗೆ ಆಗಿದೆ. ನಿಮ್ಮ ಹೆಸ್ರಿಗಾಗಿ ಯಾವಾಗ ಆಗಿದ್ದು? ನಮ್ಮ ಹೆಸರಿಗಾಗಿ ಈಗ ಒಂದು 2 ವರ್ಷ ಆಯ್ತು. ನೀವು ಸ್ವಲ್ಪ ಮ್ಯಾಥಮೆಟಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿಗೆ ಮನೆ ಬಂದ ಮೇಲೆ, ಬಂದಕ್ಕೆ ಮುಂಚೆ ಸ್ವಲ್ಪ ನೀವು ಯೋಚನೆ ಮಾಡಿ, ಯಾವ್ದು ಪ್ಲಸ್ ಯಾವ್ದು ಮೈನಸ್ ನೋಡಿ. ಸ್ವಲ್ಪ ಮೈನಸ್ ಆಗಿದೆ ಗುರು. ಸ್ವಲ್ಪ ಅಲ್ಲ, ನೀವು ಆ ಥರ ಮನೆ, ಸ್ವಂತ ಮನೆ ಕೈ ಹಾಕಂಗಿಲ್ಲ ನೀವು. ನೀವು ಎಷ್ಟೇ ಶ್ರೀಮಂತರಾಗಿದ್ರು, ನೀವು ಯಾವುದೇ ಕೆಲಸದಲ್ಲಿದ್ದರೂ, ಎಷ್ಟೇ ಸಂಪಾದನೆ ಮಾಡಿದ್ರು, ನೀವು ಯೋಚನೆ ಮಾಡ್ಕೊಂಡೇ ಬದುಕಬೇಕು. ಈಗ ಇದನ್ನು ತಿಳ್ಕೊಬೇಕಾ ನೀವು? ಆಸ್ತಿ ಬಗ್ಗೆ ಕೇಳ್ಬೇಕಾ ಹೇಳಿ? ಅದೇ ಗುರುಗಳೇ. ಯಾಕೆ ತಿಳ್ಕೊಳ್ಳಿಲ್ಲ? ಮದುವೆ ಆಗಾಗಲೂ ತಿಳ್ಕೊಳ್ಳಿಲ್ಲ. ಮೃಗಶಿರ ನಕ್ಷತ್ರಕ್ಕೆ ಹುಟ್ಟಿದ್ರೆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿರ್ತೀವಿ, ಗಂಡ ಹೆಂಡತಿ ಆರೋಗ್ಯವಾಗಿ ಎಷ್ಟಿರ್ತೀವಿ,
ತಿಳ್ಕೊಬೇಕಲ್ಲ. ಸುಮ್ಮನೆ ಮದುವೆ ಮಾಡ್ಕೊಂಡ್ರಿ, ಸುಮ್ಮನೆ ಮನೆ ತೊಗೊಂಡ್ಬಿಟ್ರಿ, ಸುಮ್ಮನೆ ಬದುಕ್ತಿದ್ದೀರಾ, ಯಾಕೆ ದುಡ್ಡು ಕಾಸು ಬರ್ತಾ ಇಲ್ಲ ಅಂತಂದರೆ ನೀವು ಮಾಡಿರೋದು ಬಂದಿರೋ ರಸ್ತೆ ಎಲ್ಲ ಪೂರ್ತಿ ರಾಂಗು ಅಲ್ವಾ? ಈಗ ನಿಮ್ಮ ತಾಯಿ ತಂದೆ ಎಲ್ಲಿದ್ದಾರೆ? ಅದೇ ಅಲ್ಲಿ ನಮ್ಮ ಮನೆ ಹತ್ರ ಅದು ಪಕ್ಕದಾಗಿ ಇನ್ನೊಂದಿದೆ ನಮ್ದು, ಅಲ್ಲೇ ಇದ್ದಾರೆ. ಇನ್ನೊಂದು ಮನೆ ಇದೆಯಾ, ಬಾಡಿಗೆ ಮನೆನಾ? ಇಲ್ಲ ಅದು ಸ್ವಂತ ಇದೆ. ಓಕೆ, ಆ ಮನೆ ಎಷ್ಟು ವರ್ಷದ್ದು? ಅದು ಹಳೇದು ಗುರುಗಳೇ, ಅದು ಭಾಳ ಹಳೇದು. ಓಕೆ, ಅಲ್ಲಿ ದೇವಸ್ಥಾನ ಅರಳಿ ಮರ ಯಾವುದಿದೆ ಅಲ್ಲಿ? ಅಲ್ಲಿ ದೇವಸ್ಥಾನ ಇದೆ, ಅರಳಿ ಮರ ಇದೆ, ಹಿಂದೆ ಮಾರಿಕಾಂಬ ದೇವಸ್ಥಾನ ಇದೆ, ಅರಳಿ ಮರ ಇದೆ ನಮ್ಮ ಮನೆ ಹಿಂದೆ, ಸ್ವಲ್ಪ ದೂರ ಇದೆ ಅಂದ್ರೆ. ಸರಿ, ಅದು ಯಾರು ಕಟ್ಟಿದ್ದು? ಅದು ನಮ್ಮ ದೊಡ್ಡಮ್ಮರು ಇದು ಮಾಡಿದ್ದು. ಓಕೆ, ನೀವು ವೆಹಿಕಲ್ ಓಡಿಸ್ತೀರಾ? 2 ವೀಲರಾ 4 ವೀಲರಾ? 2 ವೀಲರ್ ಓಡಿಸ್ತೀನಿ, 4 ವೀಲರ್ ಓಡಿಸ್ತೀನಿ. ಸಡನ್ ಆಗಿ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋ ರೀತಿ ಹಾವು ಅಡ್ಡ ಯಾವಾಗ ಬಂತು? ನನಗೆ ಹಾವು ಅಡ್ಡ ಬಂದರೆ ಯಾವತ್ತೂ ಆಗಿಲ್ಲ ಗುರುಗಳೇ. ಅಲ್ಲಪ್ಪ, ನೀವು ಹೋಗ್ತಾ ಇರ್ಬೇಕಾದ್ರೆ ಮುಂದೆ ಹಾವು ಹೋಗ್ತಾ ಇದೆ ಅಂತ ಯಾರು ಹೇಳೋದಾಗಲಿ, ನೀವು ನೋಡೋದಾಗಲಿ ಅಥವಾ ಸಡನ್ನಾಗಿ ಬಂದದ್ದಾಗಲಿ ಯಾವಾಗ ಗಮನಕ್ಕೆ ಬಂದಿದೆಯಾ ಅಂತ ಕೇಳ್ತೀನಿ. ಇಲ್ಲ ಬಂದಿಲ್ಲ ಗುರುಗಳೇ. ಓಕೆ, ಬಂದಿಲ್ಲ. ಇಲ್ಲಿ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತಾ? ಇಲ್ಲ ಗುರುಗಳೇ, ನಿದ್ದೆ ನಮಗೆ ಸ್ವಲ್ಪ ಬರುತ್ತದೆ, ನಮ್ಮ ಮನೆಯವರಿಗೆ ಬರ್ತಾ ಇಲ್ಲ. ಓಕೆ, ಈಗ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಮದುವೆಯಾಗಿ 30 ವರ್ಷ ಆಯ್ತು. ಯಾವ ವಾರ ಮದುವೆ ಆಗಿದ್ದು? ಭಾನುವಾರ. ಓಕೆ, ಮಾಂಗಲ್ಯ ಸರ ಬದಲಾವಣೆ ಯಾವಾಗ ಮಾಡಿದ್ರಿ? ಮಾಂಗಲ್ಯ ಸರ ಬದಲಾವಣೆ 2 ಸೇರಿ ಮಾಡಿದ್ದಾರೆ ಗುರುಗಳೇ. ಅವರೇ ಮಾಡ್ಕೊಂಡ್ರ ನೀವು ಹಾಕ್ಕೊಟ್ರಾ? ಇಲ್ಲ, ಅವರೇ ಮಾಡಿಸ್ಕೊಂಡಾರೆ. ನಿಮ್ಗೇನು ಕೆಲಸ ಇಲ್ವಾ ಈಗ ಹಾಗಾದ್ರೆ? ಮಾಂಗಲ್ಯ ಕಟ್ಟಿದ್ದು ಯಾರಪ್ಪ? ನಾನೇ ಗುರುಗಳೇ. ಮತ್ತೆ ನಾನೇ ಅಂತ 2 ಸಲ ಹೇಳ್ತೀರಾ, ಮತ್ತೆ ಅವರೇ ಹಾಕೊಂಡ್ರು ಮಾಂಗಲ್ಯದ ಕತೆ ಏನು? ಅಲ್ಲ ನಾನು ಬಿಟ್ಟು ಹಾಕಿದ್ರು 2 ಸಲ ಮಾಡಿಸಿದ್ದು ಚೇಂಜ್, ಅವ್ರು ಮಾಡಿಸಿದ್ದವ್ರು ಅಂತ ಹೇಳಿದ್ರು. ಹೂನಪ್ಪ, ಹಾಕ್ತಾನೆ, ನೀವೇ ತಾನೇ ಹಾಕ್ಬೇಕು. ರೆಡಿ ಮಾಡಿದ್ಮೇಲೆ ನೀವೇ ತಾನೇ ಹಾಕ್ಬೇಕು. ಅದೇ ಗುರುಗಳೇ, ಹೌದು. ಅಲ್ವಾ? ಯಾಕೆ ನಿಮ್ಮ ಹೆಂಗಸರು ಕರೀಲ್ವಾ? ಬೇಜಾರ ಏಕೆ? ಅಥವಾ ನೀವೇ ಹಾಕೋ ಅಂದ್ರ? ಇಲ್ಲ ಗುರು, ಡಿಸೈನ್ ಮತ್ತೇನೋ ಬೇರೆ ಮಾಡಿಸಿ ಇದು ಮಾಡ್ತಾರೆ. ಓಕೆ, ಇಷ್ಟೆಲ್ಲ ಏನಕ್ಕೆ ಕೇಳಿದೆ ನಿಮಗೆ ಅಂದರೆ, ನೀವು ಭೂಮಿಯನ್ನು ಪಡೆಯುವಂಥ ಯೋಗದಲ್ಲಿ ನಿಮ್ಮ ತಂದೆ ತಾಯಿ ವಾಸ ಮಾಡ್ತಾ ಇರ್ತಕ್ಕಂತಹ ಕುಟುಂಬ ಒಂದು ಕಡೆ, ನೀವೊಂದು ಕಡೆ, ಮನೆ ಒಂದು ಕಡೆ, ಸ್ವಲ್ಪ ಯೋಚನೆ ಮಾಡಿ. ಅಲ್ಲ, ಇಷ್ಟೆಲ್ಲ ಇದೆ, ಆದರೆ ನಾನೆಲ್ಲೋ ಇದ್ದೀನಲ್ವಾ ಅಂತ ಅನ್ಸಲ್ವಾ ನಿಮಗೆ? ಹೌದು ಗುರುಗಳೇ, ಅನ್ಸುತ್ತೆ. ಇದು ಯಾಕೆ ತಿಳ್ಕೊಳ್ಳಿಲ್ಲ ನೀವು? 51 ವರ್ಷ ಆಯ್ತು, ಯಾಕೆ ತಿಳ್ಕೊಳ್ಳಿಲ್ಲ? ಇಲ್ಲ, ನಾವು ಈಗ ಬಂದು 2 ಜೊತೆಗೆ ಇದ್ದು ಗುರುಗಳೇ, ಇಷ್ಟು ವರ್ಷ. ಈಗ ನಾನು ಅದು ಹೇಳ್ತಿಲ್ಲಪ್ಪ, ಸ್ವಂತ ಮನೆ ಕಟ್ಕೊಂಡು ಆರಾಮಾಗಿರ್ಬೇಕಾಗಿದ್ದ ನಾವು ಈ ರೀತಿ ಯಾಕೆ ಅಲ್ಲಿ ಇಲ್ಲಿ ಪರದಾಡ್ತಾ ಇದೀವಿ ಅಂತ ಅನಿಸ್ತಿಲ್ವಾ ಅಂತ ನಾನು ಕೇಳಿದ್ದು. ಅದೇ ಅನ್ಸುತ್ತೆ ಗುರುವೇ. ಅದನ್ನ ನಾನು ಕೇಳ್ತಾ ಇರೋದು. ಯಾಕೆ ಅಂತಂದ್ರೆ ಎಲ್ಲ ಇದೆ, ಸರಿ, ದೇವ್ರೇನು ಕಮ್ಮಿ ಮಾಡಿಲ್ಲ, ಎಲ್ಲ ಇದೆ. ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದು ಒಂದು ಇದಾಗ್ಬಿಟ್ಟು. ನೆಮ್ಮದಿಯಾಗಿ ಯಾವುದೋ ಟೈಮಲ್ಲಿ ನಿದ್ದೆ ಬರುತ್ತೆ, ನೆಮ್ಮದಿಯಾಗಿದ್ದೀನಿ ಅನ್ನೋದಕ್ಕೆ ಅವಕಾಶನೇ ಇಲ್ಲ. ಹೌದು. ಇದನ್ನು ನೀವು ತಿಳ್ಕೊಬೇಕಂದ್ರೆ, ನಿಮ್ಮ ತಾಯಿಯ ಮನೆ, ನಿಮ್ಮ ತಾಯಿಯ ತವರು ಮನೆಯಲ್ಲಿ ಇರ್ತಕ್ಕಂಥದ್ದು, ನಿಮ್ಮ ಹಳೆ ಮನೆ ಅರಳಿ ಮರದ ಅಂದರೆ ದೇವಸ್ಥಾನ ಇರ್ತಕ್ಕಂಥ ಜಾಗದಲ್ಲಿ ಕಟ್ಟಿರ್ತಕ್ಕಂಥದ್ದು, ಅಲ್ಲಿ ಸರ್ಪ ವಾಸ ಮಾಡ್ತಕ್ಕಂಥ ಒಂದು ಜಾಗ ಕೂಡ ಹೌದು. ತಿಳ್ಕೊಂಡಿದ್ದೀರಾ ಇಲ್ವಾ ಅದ್ರ ವಿಷಯ? ಅಲ್ಲಿ ಸರ್ಪ ವಾಸ ಮಾಡೋದು ಹೇಳ್ಕೊಂಡಿಲ್ಲ. ಅಂದರೆ ಮನೆಗೆ ಬಂದಿತ್ತು ಹಾವು, ಇಲ್ಲಿ ಹೋಗುತ್ತೆ, ಇಲ್ಲಿ ಆವಾಗ ಬರ್ತದೆ ಅಂತಕ್ಕಂಥದ್ದು. ಜೊತೆಗೆ ಆ ಮನೆಯಲ್ಲಿ ಉತ್ತುತ್ತರ ಸಣ್ಣಗೆ ಗೂಡು ಕಟ್ಟತಕ್ಕಂಥ ಗೋಡೆಯಲ್ಲಿ ಕಟ್ಟಿರ್ತಕ್ಕಂಥ ನೋಡಿದ್ದೀರಾ ಅಂತ ಕೇಳ್ತೀನಿ. ಇಲ್ಲ ಗುರುಗಳೇ, ಕಟ್ಟಿಲ್ಲ. ಇನ್ನೊಂದ್ಸಲ ವಿಚಾರ ಮಾಡಿ ನೋಡಿ. ಯಾಕೆಂದರೆ ದೇವಾಲಯದ ಹತ್ರ ಮನೆಯನ್ನು ಕಟ್ಟಿದಾಗ 300 ಅಡಿ ಅಂತರದಲ್ಲಿರಬೇಕು ದೇವಸ್ಥಾನಕ್ಕೂ ಮನೆಗೂ. ಅದು ನಿಮಗೆ ಯಾವ ಕಾರಣಕ್ಕೂ ನಿಮ್ಮ ಕುಟುಂಬವನ್ನು ಹಿಡಿದು ಕಟ್ಟಾಕೊಳ್ಳುತ್ತೆ. ಯಾಕೆಂದರೆ ತಿಳ್ಕೊಳ್ಳಪ್ಪ, ನಮಗೆ ದೂರ ಇದೆ ಗುರುವೇ, ನಮ್ಮ ಮನೆಗೂ ಅಲ್ಲಿಗೂ ದೂರ ಇದೆ. ಓಕೆ, ಆಯಿತು. ಆದರೂ ಮೃಗಶಿರ ನಕ್ಷತ್ರಕ್ಕೆ ನಾನು ಹುಟ್ಟಿದ್ದ ಕಾರಣ ದೈವ ಸ್ವತ್ತು ಅಂದರೆ ದೇವರ ಜಾಗವನ್ನು ನಾನು ವಶಪಡಿಸ್ಕೊಂಡಿದ್ದೀನಿ. ನಾನು ಅಂದರೆ ನೀವಲ್ಲ, ನಿಮ್ಮ ವಂಶದವರು, ನಿಮ್ಮ ತಾಯಿ ಮತ್ತು ಅವ್ರ ಮನೆ ಪ್ಲಸ್ ನಿಮ್ಮ ತಂದೆ ಮನೆಯಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಆಸ್ತಿಯನ್ನು ನಾವು ಮುಟ್ಟಿದ್ದೀವಿ ಗೊತ್ತಿಲ್ಲದೆ ಅನ್ನೋ ಒಂದು ಪರಿಚಯವನ್ನು ಮಾಡಿಸುತ್ತೆ ಮೃಗಶಿರ ನಕ್ಷತ್ರ. ಮಹಾವಿಷ್ಣುವಿನ ಶಾಪ ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ಹಬ್ಬದ ದಿನ ನಿಮಗೆ ಕರೆ ಸಿಕ್ಕಿದೆ. ಇದನ್ನು ಸ್ವಲ್ಪ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅಲ್ಲೇ ಎಲ್ಲ ಸಿಕ್ಕತ್ತೆ. ನೆಮ್ಮದಿ, ಕುಟುಂಬ, ಕೆಲಸ, ದುಡ್ಡು ಎಲ್ಲ ಅಲ್ಲೇ ಸಿಕ್ಕತ್ತೆ. ಫಸ್ಟು ಮೃಗಶಿರ ನಕ್ಷತ್ರಕ್ಕೆ ನಾನು ಬಂದಂಥ ಕಾರಣ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ. ಹಲೋ, ಹೇಳಿ ಸರ್. ಮಗಂದೊಂಚೂರು ಕೇಳಬೇಕಾಯ್ತು. ಇಲ್ಲ, ಅದನ್ನೆಲ್ಲ ಹೇಳಂಗಾಗಲ್ಲ. ನೀವು ಇದು ಸೋಮಾರಿತನ ಅನ್ನೋದು. ಮೊದಲು ನೀವು ಕೇಳಿ. ನೀವೇ ಸರಿಯಾಗಲ್ಲ ಮಕ್ಳ ಕತೆ ತೊಗೊಂಡು ಏನು ಮಾಡ್ತೀರಾ? ಮೊದಲು ನಿಮ್ಮ ಅಕೌಂಟ್ ಓಪನ್ ಮಾಡಿ, ಆಮೇಲೆ ಮಕ್ಕಳು ಹೆಂಡತಿ ಎಲ್ಲ ಬರ್ತಾರೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಸುಧಾ ಅಂತ, ಹಾಸನದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು?
ನಾನು ನನ್ನ ಮಗ ಮತ್ತೆ ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ನಿಮ್ಮ ಮಗನ ನಕ್ಷತ್ರ ಹೇಳಿಮಾ. ಮಗಂದು ಕನ್ಯಾ ರಾಶಿ ಹಸ್ತ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಗುರುಜಿ ನಮಸ್ಕಾರ. ನಾರಾಯಣ, ಹೇಳಿ ಎಷ್ಟು ವರ್ಷ ಮಗನಿಗೆ? ಮಗನ್ಗೆ 32 ವರ್ಷ. ಏನಾಗ್ಬೇಕಿತ್ತು? ಅದೇ ಅವನು ಸ್ವಲ್ಪ ದಿನ ಚೆನ್ನಾಗಿರ್ತಾನೆ, ಮತ್ತೊಂದ್ ಸ್ವಲ್ಪ ದಿನಕ್ಕೆ ಮನೆಗೆ ಸರಿಯಾಗಿ ಬರಲ್ಲ. ಮದ್ವೆ ಮಾಡಿದ್ರಾ? ಆಗಿರೋದು. ಮದ್ವೆ ಆಗ ಒಂದ್ ಪಾಪು ಇದೆ ಗುರುಜಿ. ಮಗು ನಕ್ಷತ್ರ ಏನು? ಮಗು ನಕ್ಷತ್ರ ಏನಮ್ಮ? ಉಪ ನಕ್ಷತ್ರ. ಸೂಪರ್, ಬಂಪರ್ ಲಾಟ್ರಿ. ಇಲ್ಲ ಸಾಲ ಮಾಡ್ಕೊಂಡು ಊರು ಬಿಡ್ಬೇಕು, ಇಲ್ಲ ಗಂಡ ಹೆಂಡತಿ ಜಗಳ ಆಡ್ಕೋಬೇಕು, ಇಲ್ಲ ಹುಷಾರ್ ತಪ್ಪು ಅಂತ ಲೆಕ್ಕಾಚಾರಕ್ಕಾಗಬೇಕು. ಒಟ್ಟಿನಲ್ಲಿ ಸಾಲಗಾರರ ದೊರೆ ಆಗಿದ್ದಾರೆ ಈಗ ಮಗು ಹುಟ್ಟಿದ ಪ್ರತಿಫಲ. ಗುರುಜಿ ಯಾಕೆ ಕೇಳಿಲ್ಲ ನೀವು? ಕೇಳಿದೆ ಗುರುಜಿ, ಚೆನ್ನಾಗಿದೆ ನಕ್ಷತ್ರ ಎಲ್ಲ ಅಂದ್ರು ಮಗುದು. ಅಲ್ಲ, ನೀವು ಹೋಗಿರೋ ಅಷ್ಟು ಚಂದ ಅಲ್ಲ, ಚೆನ್ನಾಗಿದ್ರೆ ಯಾಕೆ ಬರ್ತಿದ್ದು ಅಂತ ಕೇಳಬೇಕಿತ್ತು ನೀವು. ಚೆನ್ನಾಗಿರೋದು ಯಾರು ಹೇಳ್ತಾರೆ ಅಲ್ವಾ? ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಇನ್ನೇನ್ ಇನ್ನೊಂದ್ 5 ನಿಮಿಷ ಇದೆ ನಂಗೆ ಹುಟ್ಟಿದ್ದು ಪಾಪು. ಆಯ್ತು, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಯಜಮಾನ್ರು ಇಲ್ಲ ಗುರುಜಿ, ತೀರೋಗಿದ್ದಾರೆ. ಎಷ್ಟು ವರ್ಷ ಆಯ್ತು? 13 ವರ್ಷ ಆಯ್ತು. ನೋಡಿ, ಒಂಚೂರು ಮುಖ ಹಂಗೆ ಕಾಣಿಸ್ತದ, ಒಂದು ಸ್ವಲ್ಪ ಮಗು ಮುಖ ನೋಡಿ. ಅಲ್ಲಲ್ಲ, ಈಗಲ್ಲ ನೋಡಿದ ತಕ್ಷಣ ಹೇಳ್ಬೇಡಿ, ನಿಧಾನಕ್ಕೆ ನೋಡಿ, ಪರವಾಗಿಲ್ಲ. ನಿಮ್ಮ ಯಜಮಾನ ಮತ್ತೆ ಬಂದಾರ ನೋಡಿ ಸ್ವಲ್ಪ ಅಂತ. ಇಲ್ಲ ಅಲ್ಲ, ಯಾಕೆಂದ್ರೆ ಪುಬ್ಬ ನಕ್ಷತ್ರ ಅರ್ಜೆಂಟಾಗಿ ಹೋಯ್ತು, ಅದೆಲ್ಲೋ ನಿಂತೈತೆ, ಮತ್ತೆ ವಾಪಸ್ ಬರುತ್ತೆ. ಅದಕ್ಕೆ ಜಾಗ ಇಲ್ವಲ್ಲ, ಮತ್ತೆ ಮನೆಗೆ ಬರಲೇಬೇಕದು. ಯಾಕೆ ನೀವೇನು ಊಟ ಕೊಟ್ಟಿಲ್ವಲ್ಲ, ಬರೀ ಖಾಲಿ ತಾಟೆ ಕೊಟ್ಬಿಟ್ಟಿದ್ದೀರಲ್ಲ. ಊಟ ಕೊಡ್ತಿದೀವಲ್ಲ ಗುರುಜಿ. ಏನು ಎಡೆ ಹಾಕದಾ? ಎಡೆ ಹಾಕೋದ್ ಪ್ರತಿಫಲನೇ ಪುಬ್ಬ ನಕ್ಷತ್ರ. ಈಗ ನಿಮ್ಮ ಮಗ ಲಾಟ್ರಿ. ಸಾಲ ಮಾಡ್ಕೊತಾನ ಜೋಪಾನ, ಅಥವಾ ಅಪ್ಪಿತಪ್ಪಿ ಆ ಕಡೆ ಈ ಕಡೆ ಸ್ವಲ್ಪ ಕಣ್ಣಲ್ಲಿ ದೃಷ್ಟಿ ಇಟ್ಟು ನೋಡ್ಬಿಡ್ತಾನ ಜೋಪಾನ. ಇದೆಲ್ಲ ಎಚ್ಚರಿಕೆ ತಗೋಬೇಕು. ಮದುವೆ ಆಗೈತೆ, ಮಗು ಆಗೈತೆ, ನನ್ನ ಮಗ ಏನು ಮಾಡಲ್ಲ ಅನ್ಕೋಬೇಡಿ, ಏನೇನೋ ಆಗ್ಬಿಡುತ್ತೆ ಆಮೇಲೆ. ಯಾಕೆಂದ್ರೆ ಸಾಲ ಮಾಡ್ಕೋಬೇಕಲ್ಲ. ಫಸ್ಟು ಮಗು ಊಟ ನಕ್ಷತ್ರ ತಿಳ್ಕೊಂಡು ರಿಪೇರಿ ಮಾಡೋದು ಕಲ್ತ್ಕೊಳ್ಳಿ. ನಿಮ್ಮ ಮಗನಿಗೆಲ್ಲ ನೋಡೋದು ಫಸ್ಟ್ ರಿಪೇರಿ ಮಾಡಿ. ನಿಮ್ಮ ಯಜಮಾನ್ರ ಊಟ ಹಾಕಿ, ಖಾಲಿ ತಟ್ಟೆ ಕೊಟ್ಬಿಟ್ಟು ಎಡೆ ಹಾಕ್ಬಿಟ್ಟು ನೀವು ಎಲ್ಲಿ ಊಟ ಹಾಕಿದ್ದೀರಾ? ಹೋಗ್ಲಿ. ಆ ಮಗು ಮಲ್ಕೊಳತ್ತಮ್ಮ, ರಾತ್ರಿ ಹೊತ್ತು ನಿದ್ದೆ ಮಾಡತ್ತಾ, ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡತ್ತಾ, ಕಂಡಿದೀಯಾ? ಬೆಳಗ್ಗೆ ಹೊತ್ತು ಮಲಗ್ಬಿಡ್ತಾಳೆ, ರಾತ್ರಿ ಒಂದ್ ನಿಮಿಷ. ಯಾಕೆ ಹೇಳು? ನಿಮ್ಮನ್ನ ಕಾಟ ಕೊಡಕ್ಕೆ. ನಿಮ್ಮನ್ನ ಬಂದಿದ್ದೀನಿ ನೋಡು, ನಿಮ್ಗೆ ನಿದ್ದೆನೂ ಕೊಡಲ್ಲ ಅನ್ನೋದು ಕಾಟ ಕೊಡಕ್ಕೆ ಮಾಡೋದದು. ಕಾಟ ಏನ್ ಕೊಡಲ್ಲ ಗುರುಜಿ, ಆಟ ಆಡ್ಕೊಂಡು ಸುಮ್ಮನೆ ಇರ್ತಾಳೆ. ಅಲ್ಲ ತಾಯಿ, ಯಾವಾಗ ತಾಯಿ ಏನ್ ಮಾಡ್ಬೇಕು? ತಾಯಿ ಏನ್ ಮಾಡ್ಬೇಕು? ಮಲ್ಕೊಂಡ್ಬಿಡ್ತಾರಾ? ಇಲ್ಲ ಎಚ್ಚರಾಗಿದ್ ನೋಡ್ಕೋಬೇಕು. ಅದು ಶಿಕ್ಷೆ ತಾನೇ ಅದು. ಏನಮ್ಮ ನೀವು ಅರ್ಥ ಮಾಡ್ಕೊತೀರ ತಾಯಿ? ಯಾವ ಮಗು ರಾತ್ರಿಯಲ್ಲಿ ನಿದ್ದೆ ಮಾಡಲ್ವೋ ಅದು ಬಂದಿದೆ. ನಮ್ಮ ಹಿರಿಯರು ಈ ಮೂಲಕ ಮತ್ತೆ ಬಂದಿದ್ದಾರೆ ನಮ್ಮ ಗೋಳಾಕಳಕ್ಕೆ ಅಂತ ತಿಳ್ಕೋಬೇಕು. ಆ ಗೋಳಾಕಳದ ಯಾರು? ನಿಮ್ಮ ಮಗನೂ ಸೇರ್ತಾನೆ, ನಿಮ್ಮ ಸೊಸೆನೂ ಸೇರ್ತಾಳೆ, ನೀವು ಸೇರ್ಕತ್ತೀರಾ. ಆದ್ರೆ ಆಟ ಆಡ್ತಿರ್ತದೆ ಅಂತೀರಿ, ನಿದ್ದಿಗಡೋರು ಯಾರು? ಇದು ಶಿಕ್ಷೆ. ತಿಳ್ಕೊಳಕ್ ಪ್ರಯತ್ನ ಮಾಡಿ. ಮತ್ತೆ ಯಾವುದೇ ಕಾರಣಕ್ಕೂ ಮಗುಗೆ ಯಾವುದೇ ವಿಚಾರದಲ್ಲೂ ಕೂಡ ಮೋಷನ್ಗೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟಪಡುತ್ತೆ, ಸರಿಸಾಗಿ ಹೋಗಲ್ಲ. ಹಿಂಗೆ ಹೇಳ್ತಾ ಹೋದ್ರೆ ಎಷ್ಟಾಗುತ್ತೆ ಗೊತ್ತಾ? ಹಾಸ್ಪಿಟ್ಲಿಗೆ ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಪ್ಪ ಬೇಕು? ಈ ಕರ್ಮ ತೊಳಿರಿ ಫಸ್ಟು. ಆ ನಕ್ಷತ್ರಕ್ಕೆ ಮಗು ಹುಟ್ಟಿದ್ರೆ ಆರೋಗ್ಯ ಏನಿರುತ್ತೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಜೊತೆ ನೇರವಾಗಿ ಮಾತಾಡಿ. ಗುರುಜಿ, ಇನ್ನು ಪಶ್ಚಿಮದ ಬಾಗಿಲ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ನಾವು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ನೆಮ್ಮದಿ ಸಂತೋಷ ಬರಬೇಕು ಅಂತಂದರೆ ಅದರಿಂದ ಇನ್ನೊಂದು ಟಾಪಿಕ್ ಇದೆ. ಸುಮ್ಮನೆ ನೆಮ್ಮದಿ ಸಂತೋಷ ಬರಲ್ಲ. ಏನು ಅಂದರೆ ಇದು ಅತಿ ಮುಖ್ಯವಾದದ್ದು. ನಮ್ಮ ದೇಹದಲ್ಲಿ ರಕ್ತ ಚಲನೆ ಆಗಬೇಕಲ್ವಾ? ಆ ರಕ್ತ ಚಲನೆ ಆದಾಗ ಏನಾಗತ್ತೆ ಅಂದರೆ ನಮಗೆ ಮೆದುಳಿಗೆ ಸಾಕಷ್ಟು ಕೆಲಸ ಚೆನ್ನಾಗಿ ನಡೆಯುತ್ತೆ. ನಮ್ಗೆ ಏನೇನು ಬೇಕು ಅದೆಲ್ಲ ಆಗತ್ತೆ ರಕ್ತ ಚಲನೆ ಕರೆಕ್ಟಾಗಿ ಆದರೆ. ಒಂದೊಂದು ಸಲ ನಾವು ಜ್ಞಾಪಕ ಬರ್ತಾ ಇಲ್ಲ ಅಂತ ತಲೆ ಮೇಲೆ ನೋಡ್ಕೊಂಡು ಏನೇನು ಯೋಚನೆ ಮಾಡ್ತಿತ್ತು ನೋಡು. ಇದೇ ಆ ಸಮಸ್ಯೆ. ಬ್ರೇಕಿಂಗ್ ನ್ಯೂಸ್ ಅಂದಂಗೆ. ಅಂದರೆ ಜ್ಞಾಪಕ ಬರ್ತಾ ಇದೆ, ಹೇಳೋಕ್ಕಾಗ್ತಿಲ್ವಲ್ಲ. ಸೊ ಈ ರೀತಿ ಆದಾಗ ನಮ್ಮ ದೇಹದಲ್ಲಿ ನಡೀತಾ ಇರ್ತಕ್ಕಂಥ ರಕ್ತ ಚಲನೆ ವ್ಯತ್ಯಾಸಗಳು ಸ್ವಲ್ಪ ಆಗ್ತಾ ಇದೆ ಅಂತಕ್ಕಂಥದ್ದು. ತೀರಾ ಆದರೆ ಕೆಳಗೆ ಬೀಳ್ತಾನೆ ವಿಚಿತ್ರವಾಗಿ. ಸೊ ಆ ಲೆಕ್ಕಾಚಾರಕ್ಕೆ ಹೋದಾಗ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಅದು ಪಿಡ್ಸ್ ರೋಗನೂ ಶುರುವಾಗತ್ತೆ. ಈಗ ಹಲವಾರು ರೀತಿ ಬರುತ್ತೆ. ಸ್ಟ್ರೋಕ್ ಆಗ್ಬೋದು, ಪಿಡ್ಸ್ ಬರ್ಬೋದು, ಈ ಥರದ್ದೆಲ್ಲ ಶುರು ಆಗತ್ತೆ.
ಇದಕ್ಕೆಲ್ಲ ಏನು ಕಾರಣ ಆಗ್ತಾ ಇದೆ? ರಕ್ತ ಚಲನೆ ಆಗ್ತಕ್ಕಂಥದ್ದಕ್ಕೆ ವ್ಯಾಯಾಮ ಮಾಡ್ತೀನಿ, ವಾಕ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅನ್ನೋರ್ಗೂ ಇರುತ್ತಿದ್ದು. ಎಲ್ಲ ಮಾಡಿದರೂ ಇರುತ್ತೆ. ಅಯ್ಯೋ ದೇವ್ರೆ, ಹಂಗೆಲ್ಲ ಮಾಡಿದ್ರೆ ಯಾಕಿರ್ಬೇಕದು? ಅಂದರೆ ನಮಗೆ ರಕ್ತ ಚಲನೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ನಮ್ಮ ಭೂಮಿಯಲ್ಲಿ ಇರಬೇಕಾದ 2 ಅಂಶ ಬೇಕು. ಏನದು ಅಂದರೆ, ಒಂದು ನಾವು ಕಟ್ಟುವ ಮನೆಯಲ್ಲಿ ಇರುವಂತಹ ನೆಲದ ಮೇಲಿರುತ್ತಲ್ಲಮ್ಮ, ನೆಲದ ಮೇಲೆ ಹಾಸಿರುತ್ತಲ್ಲ, ಅಂದರೆ ಮೇಲ್ಮೈ ಅಂತ ಹೇಳ್ತೀವಿ, ನೆಲದ ಮೇಲ್ಮೈ. ಆ ಮೇಲ್ಮೈ ನುಣುಪಾದ ಮಣ್ಣಿರ್ಬೇಕಲ್ಲಿ. ಮೇಲ್ಮೈ ಏನಿರಬೇಕು? ನುಣುಪಾದ ಇರಬೇಕು. ಕೆಲವು ಭೂಮಿ ನೋಡು ಮರಳಿರುತ್ತೆ, ಅಂದರೆ ಯಾವ ಥರ ಕಲ್ಲು, ಸಣ್ಣ ಸಣ್ಣ ಕಲ್ಲು ಈ ಥರ ಎಲ್ಲ ಇರುತ್ತೆ. ಸೊ ಅದಲ್ಲ, ಮಣ್ಣು ನುಣುಪಾಗಿದ್ದಾಗ ಅದು ಲಕ್ಷ್ಮಿ ಅನುಗ್ರಹ ಸೇರ್ತಕ್ಕಂಥ ರೀತಿಯಲ್ಲಿರುತ್ತೆ. ಅದು ಲಕ್ಷ್ಮಿ ಅಂತ ಏನಕ್ಕೆ ಬರುತ್ತೆ ಆಮೇಲೆ ಹೇಳ್ತೀನಿ. ಇದ್ರ ಜೊತೆಗೆ ಗಂಧದ ರೀತಿಯಾದ ಮಣ್ಣು, ಬಿಡಿ ಬಿಡಿಯಾದ ಮರಳು, ಇದೆರಡೂ ಸೇರಿಕೊಂಡಾಗ ಮನೆಯಲ್ಲಿ ಮುತ್ತು ರತ್ನ ವೈಭವ ಅಂದರೆ ಪೂರ್ಣವಾಗಿ ನಮ್ಗೆ ಏನೇನು ಮಹಾರಾಜರು ಇರತಕ್ಕಂಥದ್ದಕ್ಕೆಲ್ಲ ಬೇಕಾಗತ್ತೆ ಅಷ್ಟು ಶಕ್ತಿ ಆ ಮನೆಯ ನಿವೇಶನದಲ್ಲಿ ಇರುತ್ತೆ. ಈಗ ಆ ಭೂಮಿಯಲ್ಲಿ ಮರಳು ಇದೆಯಾ ಇಲ್ವಾ, ಇಲ್ಲದೆ ಇದ್ರೆ ಮರಳು ನಾವು ಹೆಂಗೆ ಬಳಸಬೇಕು, ಎಷ್ಟು ಹಾಕಬೇಕು, ಯಾವ ಮರಳು ಹಾಕಬೇಕು, ಇದನ್ನು ತಿಳ್ಕೊಳ್ಳದೇ ಇರತಕ್ಕಂಥ ಕಾರಣಕ್ಕೆ ಇವತ್ತು ನಮಗೆ ಸಾಮಾನ್ಯವಾಗಿ BP ಅಂತಕ್ಕಂಥದ್ದು, ನೆಮ್ಮದಿ ಇಲ್ಲ ಅಂತ ಇರ್ತಕ್ಕಂಥ ವಿಚಾರ, ಇದೆರಡೂ ಪ್ರತಿಯೊಂದು ಮನೆಯಲ್ಲೂ ಕೂಡ ನಮ್ಮನ್ನು ಕಾಡಿಸ್ತಾ ಇದೆ. ನೆಮ್ಮದಿ ಇಲ್ಲ. ತಲೆಗೆ ಸಂಬಂಧಪಟ್ಟಂತಹದ್ದು ಕಣ್ಣು, ಕಣ್ಣಿನಲ್ಲಿ ಸಮಸ್ಯೆ. ಎರಡನೇದು ಹೃದಯಕ್ಕೆ ಸಂಬಂಧಪಟ್ಟಂಥದ್ದು. ಇದಿಷ್ಟೂ ಕೂಡ ನಮ್ಮ ಮನೆಯಲ್ಲಿರ್ತಕ್ಕಂಥ ಮರಳಿನ ಅಂಶ ಎಷ್ಟಿದೆ ಆ ಮಣ್ಣಿನಲ್ಲಿ, ಇದೆಯಾ ಇಲ್ವಾ, ನಂಬರ್ 1. ಇಲ್ಲದಿದ್ದರೆ ನಾವು ಮರಳನ್ನು ಹಾಕಬೇಕು. ಯಾವ ಮರಳು ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಇದನ್ನು ತಿಳ್ಕೊಂಡಾಗ ಮನೆಯಲ್ಲಿ ನೆಮ್ಮದಿ ಬರುತ್ತೆ, ಸಂತೋಷ ಇರುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ನಿದ್ದೆ ಒಳ್ಳೇದು ಬಂದಾಗ ಎಲ್ಲ ಆಟೋಮೆಟಿಕ್ ಬಂದ್ಬಿಡುತ್ತೆ. ಹೌದಲ್ಲಮ್ಮ? ಎಲ್ಲರಿಗೂ ಸಾಕಷ್ಟು ಸಮಸ್ಯೆ ಇರೋದು ಏನು ಅಂದರೆ ನಿದ್ದೆ ಇದೆ. ಆ ನಿದ್ದೆ ಬರದೇ ಇರೋದಕ್ಕೆ ಕಾರಣ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮರಳಿನ ಅಂಶ ಎಷ್ಟಿದೆ ನೀವು ತಿಳ್ಕೊಂಡಿದ್ದೀರಾ? ಇದನ್ನು ಯಾರು ಹೇಳ್ತಾರಾ? ಇಲ್ಲ. ಅದು ಬೇಡ. ಪ್ರಕೃತಿದತ್ತವಾಗಿ ವಾಸದ ಮನೆಯಲ್ಲಿ ಸೈಟಲ್ಲಿ ಇರ್ತಕ್ಕಂಥ ಮರಳಿನ ಅಂಶ ಇದೆಯಾ ಇಲ್ವಾ ಅಂತ ಒಂದು ಭಾಗ ಇದ್ದರು, ಇನ್ನೊಂದು ನಾವೇ ಕೈಯಾರ ಮಾಡ್ಕೋತೀವಿ. ಏನು, ಮರಳು ಕಾಸ್ಟ್ಲಿ ಅಂದ್ಬಿಟ್ಟು ಮರಳು ಬಳಸ್ತಾ ಇಲ್ಲ ಅಲ್ವೇನಮ್ಮ? ಈಗ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಸ್ವಾಮಿ ಅಷ್ಟೊಂದು ದುಬಾರಿ ಮರಳೆಲ್ಲ ತಂದು ಮನೆ ಕಟ್ಟಕ್ಕಾಗಲ್ಲ, ಹೆಂಗೋ ಒಂದು ಇಷ್ಟಾಗಲ್ಲ ಕಟ್ಕೊಂಡ್ಬಿಡ್ತೀವಿ, ಅದ್ರಲ್ಲೂ ಅಡ್ಜಸ್ಟ್ಮೆಂಟು, ಹೆಂಗೋ ಇಷ್ಟಾಗಲ್ಲ ಕಟ್ಕೊಂಡ್ಬಿಡ್ತಾರಂತೆ. ಏನು ಅರ್ಥ ಇದೆ? ಹೆಂಗೋ ಒಂದು ಮದುವೆ ಮಾಡ್ಕೊಂಡ್ಬಿಡ್ತೀವಿ, ಹೆಂಗೋ ಒಂದು ಮನೆ ಕಟ್ಕೊಂಡ್ಬಿಡ್ತೀವಿ. ಹೆಂಗಾಗತ್ತದು? ನೀನೇ ಹೇಳಿರೋದು, ಹೆಂಗೋ ಮದುವೆ ಹೆಂಗೋ ಮನೆ, ಹಂಗೆ ಅನ್ಭವಿಸು ಅಲ್ವಾ? ಸಂತೋಷ ಕೇಳಬಾರ್ದು, ಆರೋಗ್ಯ ಕೇಳಬಾರ್ದು. ಇದು ನಮ್ಮ ದೇಹದಲ್ಲಿ ಈ ರಕ್ತ ಚಲನೆ ಸರಿಯಾದ ರೀತಿಯಲ್ಲಿ ನಡಿಲೇಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಯಾಕೆ ಅಡಚಣೆ ಆಗತ್ತೆ? ಇನ್ನೊಂದು ಭಾಗ ಮುಂದಕ್ಕೆ ಹೋದರೆ ಯಾಕೆ ಅಡಚಣೆ ಆಗಬೇಕು? ಏನಾಗ್ತಾ ಇದ್ದೀವಿ, ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂದರೆ, ನಾವು ತೆಗೆದುಕೊಂಡಂಥ ಆಹಾರ, ಸೇವನೆ ಮಾಡಿದಂಥ ಆಹಾರ, ಬೆಳಿಗ್ಗಿಂದ ರಾತ್ರಿ ಮಲಗೋವರೆಗೂ 3 ಸಲ ತಿಂದಿರ್ತಿರೋ, 2 ಸಲ ತಿಂತಿರೋ, 4 ಸಲ ತಿಂದಿರ್ತಿರೋ, ತಗೊಂಡಂಥ ಆಹಾರ ಆ ಒಂದು ದಿನಕ್ಕೆ ಪೂರ್ಣವಾಗಿ ಕ್ಲೀನ್ ಆಗಿರಲ್ಲ. ಅದು ಅರ್ಧ ಮಾತ್ರ ಕರಗಿರುತ್ತೆ, ಅರ್ಧ ಹಾಗೆ ಇರುತ್ತೆ. ಈ ಸತ್ಯ ನಾವು ತಿಳ್ಕೊಬೇಕು. ನಾವು ತಿಳ್ಕೊಂಡು ಬೆಳಗ್ಗೆ ಎದ್ದೆಲ್ಲ ಮುಗಿಸಿ ಸ್ನಾನ ಮಾಡಿಬಿಟ್ಟು ಅಂದರೆ ಎಲ್ಲ ಕ್ಲೀನ್ ಆಗಿಬಿಡ್ತು ಅಂತ ಅನ್ಕೋತೀವಿ. ಕ್ಲೀನ್ ಆದರೆ ತಲೆಯಲ್ಲಿ ಓಡ್ತಾ ಇರ್ತದೆ, ನಿಮ್ಮದು ಎಲ್ಲೆಲ್ಲೋ ಓಡ್ತಾ ಇರ್ತದೆ, ಅಂದರೆ ಒಳಗಡೆ ಹಂಗೆ ಇದೆ ಅಂತ ತಿಳ್ಕೊಬೇಕು. ಕರಗದೇ ಇರೋದು, ಇನ್ನು ಕರಗದ ಮೇಲೆ ಯಾವಾಗ ಲೆಕ್ಕ ನೋಡ್ಕೋಗೋಣ. ಕರಗದೇ ಇರೋದೇ ಅರ್ಧ ಇದೆ ಅಂತ ತಿಳ್ಕೊಳ್ಳಿ. ಈ ಅರ್ಧ ಕರಗದೇ ಇರೋದಕ್ಕೆ ಕಾರಣ ನಮ್ಮ ಮನೆಯ ಓಡಾಟ. ನಾವು ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ನಡೀತೀವಿ, ಅದರ ಮೇಲೆ ನಾವು ಕಾಲನ್ನು ಯಾವ ರೀತಿ ಇರಿಸ್ಕೊಂಡು ಹೋಗಿರ್ತೀವಿ, ಆ ಭೂಮಿಯಲ್ಲಿರ್ತಕ್ಕಂಥ ಶಕ್ತಿ, ಶೀತ ಗಾಳಿ ಅಂತಕ್ಕಂಥದ್ದು ಉತ್ತರ ದಕ್ಷಿಣಕ್ಕೆ ಬರುತ್ತೆ. ಪೂರ್ವ ಪಶ್ಚಿಮಕ್ಕೆ ಬರ್ತಕ್ಕಂಥದ್ದು ನಮಗೆ ಶಾಖ, ಗಾಳಿ, ಬೆಳಕು ಮಿಶ್ರಿತವಾಗಿ ಬರುತ್ತೆ. ಪೂರ್ವ ಪಶ್ಚಿಮದಿಂದ ಬರ್ತಕ್ಕಂಥದ್ದು ಇದು ನಮ್ಮ ಡೈಜೆಷನ್ಗೆ ಬೇಕಾಗಿರ್ತಕ್ಕಂಥದ್ದು. ಉತ್ತರ ದಕ್ಷಿಣಕ್ಕೆ ಮನೆಯನ್ನು ನಡೀತಾ ಇದ್ದಾಗ ಶೀತ ಗಾಳಿ ಜಾಸ್ತಿ ಆಗತ್ತೆ. ಆ ಮನೆಯಲ್ಲಿ ಯಾವ ಕಾರಣಕ್ಕೂ ಹೆಂಗಸರಿಗೆ ನೆಮ್ಮದಿ ಇಲ್ಲ. ಮದುವೆ ಆಗದೆ, ಮದುವೆ ಆಗಿ, ಮದುವೆ ಆಗದೆ, ಎರಡೂ ಸಮಸ್ಯೆಯಲ್ಲಿ ಮನೆಯಲ್ಲಿ ವಾಸ ಮಾಡ್ತಾರೆ. ಈಗ ಇದನ್ನು ನಾವು ಕರ್ಮ, ದೋಷ, ಶಾಪ ಅಂತ ಅಂದ್ಕೊಂಡಿರ್ತೀವಿ ಹೊರತು ನಮ್ಮ ಮನೆಯಲ್ಲೇ ಎಲ್ಲವೂ ಇದೆ, ಎಲ್ಲವನ್ನೂ ಪಡ್ಕೋಬಹುದು ಅಂತ ಯಾಕೆ ಪ್ರತಿಯೊಬ್ಬರು ತೀರ್ಮಾನ ಮಾಡ್ತಾ ಇಲ್ಲ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಏನು ಹೇಳ್ತೀಯಮ್ಮ? ಹೌದು ಗುರುಜಿ, ಅಲ್ವಾ? ಈಗ ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ನವೀನ್ ಅಂತ, ರಾಮನಗರದಿಂದ. ನಮಸ್ತೆ.
ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕಾಲ್ ಕಟ್ ಆಗಿದೆ ಗುರುಜಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ರಾಮಚಂದ್ರ ಅಂತ. ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಬಳ್ಳಾರಿಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ನಕ್ಷತ್ರ ಹೇಳಿ ಸರ್. ನಕ್ಷತ್ರ ಧನಿಷ್ಠ ನಕ್ಷತ್ರ, ಕುಂಭ ರಾಶಿ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ, ಸಾಷ್ಟಾಂಗ ನಮಸ್ಕಾರಗಳು ತಮಗೆ. ನಾರಾಯಣ ಹೇಳಿ, ಏನು ಮಾಡ್ತಾ ಇದ್ದೀರಾ? ಸರ್ ನಾನು ಸರ್ಕಾರಿ ನೌಕರಿಯಲ್ಲಿದ್ದೀನಿ. ಓಕೆ, ಎಷ್ಟು ವಯಸ್ಸು ತಮಗೆ? ಸರ್ ಈಗ 58 ಆಗಿದೆ ಸರ್. ಏನಾಗಬೇಕಿತ್ತು ಇವಾಗ ಕರೆ ಮಾಡಿದ್ರಿ? ಸರ್ ಏನಾದರೂ ಮನಿ ಕಟ್ಟೋ ಯೋಗ ಇದೆಯಾ ಅಂತ ಕೇಳಬೇಕಾಗಿತ್ತು. ಸೈಟ್ ತೊಗೊಂಡಿದ್ದೀರಾ? ಇದೆ ಸರ್. ಯಾವಾಗ ತೊಗೊಂಡ್ರಿ ಸೈಟ್? ಯಾವಾಗ ತೊಗೊಂಡ್ರಿ ಅಂದೆ? ಗುರುಜಿ ಸೈಟ್ ತೊಗೊಂಡು ಯಾವಾಗ ತೊಗೊಂಡಿದ್ದು ಸೈಟು? 2022 ಅಲ್ಲಿ ತೊಗೊಂಡಿದ್ದು ಗುರುಜಿ. ಓಕೆ, ಎಷ್ಟಡಿ ಇದೆ? 30-40 ಇದೆ ಗುರುಜಿ. ಯಾವ ಕಡೆ 40, ಯಾವ ಕಡೆ 30? ವೆಸ್ಟ್ ಫೇಸಿಂಗ್ ಅಲ್ಲಿ 30 ಇದೆ. ಅಯ್ಯೋ, ಕನ್ನಡಕ್ಕೆ ಬನ್ನಿ ಒಂದು ಸ್ವಲ್ಪ. ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಎಷ್ಟು? ಹೌದೌದು ಗುರುಜಿ. ಪೂರ್ವ ಪಶ್ಚಿಮ 30 ಇದೆ. ಉತ್ತರ ದಕ್ಷಿಣ ಇದು ಬಂದು 40 ಇದೆ. ಪುನಃ ಅಲ್ಲಿಗೆ ಹೋದ್ರಲ್ಲ 40 ಅಂತ ಹೇಳಿ. ಯಾಕೆ ಬರಲ್ವಾ ಕನ್ನಡ? 40 ಇಲ್ಲ ಬರುತ್ತೆ. ಅಯ್ಯೋ, ಯಾವ ಮಟ್ಟಕ್ಕೆ ಆಗೋಯ್ತು ನಮ್ಮ ಕತೆ ಜನದ್ದು ಅಂದರೆ. ಉತ್ತರ ದಕ್ಷಿಣ 30-40, ಪೂರ್ವ ಪಶ್ಚಿಮ 20-30. ಇಲ್ಲ ಗುರುಜಿ, 30 ಅಡಿ ಪೂರ್ವ ಪಶ್ಚಿಮ. ಹೌದು ಗುರುಜಿ. ಉತ್ತರ ದಕ್ಷಿಣ 40. ಹೌದು ಗುರುಜಿ. ರಸ್ತೆ ಯಾವುದು? ರಸ್ತೆ ವೆಸ್ಟ್, ಇದು ಪಶ್ಚಿಮ ಗುರುಜಿ. ಪಶ್ಚಿಮದ ರಸ್ತೆ. ಓಕೆ, ಅದೇನು ಆ ಸೈಟೇ ತಗೋಬೇಕು ಅಂತ ಆಸೆಯನ್ನು ತೊಗೊಂಡ್ರ, ಯಾರು ಕಮ್ಮಿ ಕೊಟ್ಟರು ಅಂತ ತೊಗೊಂಡ್ರ, ಹೇಗೆ? ಇಲ್ಲ ಗುರುಜಿ, ತಗೋಬೇಕಂತಾನೆ ತಗೊಂಡಿದ್ದು. ಆ ಥರ ಏನೂ ಇಲ್ಲ ಗುರುಜಿ. ನಿಮ್ಮ ಹೆಸರಿಗೆ ಮಾಡ್ಕೊಂಡ್ರಾ? ಹೌದು ಗುರುಜಿ, ಆಗೋಗಿದೆ. ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ನಮ್ಮ ತಂದೆ ತೀರೋಗಿದ್ದಾರೆ ಗುರುಜಿ, ತಾಯಿ ಇದ್ದಾರೆ. ಎಷ್ಟು ವರ್ಷ ಆಯ್ತು ಅಪ್ಪ ಹೋಗಿ? ಅಪ್ಪ ಹೋಗ್ಬಿಟ್ಟು ಈಗ ಒಂದು 15 ವರ್ಷ ಆಯ್ತು ಗುರುಜಿ. ಏನಾಗಿತ್ತು ಅಪ್ಪಂಗೆ? ಅಪ್ಪ ಅವ್ರಿಗೆ ಇದು ಹಾರ್ಟ್ ಅಟ್ಯಾಕ್ ಆಗಿತ್ತು. ಎಷ್ಟು ವಯಸ್ಸು ಅವಾಗ ಅವ್ರಿಗೆ? ಅವರಿಗೆ 67. ಓಕೆ, ಮನೆಯಲ್ಲ, ರಸ್ತೆ ಅಲ್ಲ, ಹಾಸ್ಪಿಟ್ಲಲ್ಲ? ಹಾಸ್ಪಿಟಲ್ ಗುರುಜಿ. ಓಕೆ, ಈಗ ನಿಮ್ಮ ತಂದೆ ಹೋಗಿದ್ದಕ್ಕೆ ನೀವು ಅವರಿಗೆ ಏನು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ ಗುರುಜಿ. ಏನು? ಪುರೋಹಿತರ ಮೂಲಕ ಹೊಳೆ ದಂಡಿ ಒಳಗೆ ಹೋಗ್ಬಿಟ್ಟು. ಯಾವ ಹೊಳೆ? ಇದು ಹಂಪಿ ಹೊಳೆ ಗುರುಜಿ. ಓಕೆ, ಅಂದರೆ ಹಂಪಿ ಒಳಗೆ ಮಾಡ್ತೀವಿ, ಶ್ರೀರಂಗಪಟ್ಟಣದಲ್ಲಿ ಹೋಗ್ಬಿಟ್ಟು ಮಾಡ್ತೇವೆ. ಯಾವಾಗ ಮಾಡೋದು? ಅದು ಅವ್ರದ್ದು ತಿಥಿ ಸಂಪ್ರದಾಯ ಯಾವಾಗ ಬರುತ್ತೋ ಅವತ್ತು ಮಾಡ್ತೀವಿ ಗುರುಜಿ. ಓಕೆ, ಈಗ ನೀವು ಪಶ್ಚಿಮ ದಿಕ್ಕಿನ ರಸ್ತೆ ಅಲ್ಲಿ ಸೈಡ್ ತೊಗೊಂಡಿದ್ದೀರಾ, 40 ಅಡಿ ಉತ್ತರ ದಕ್ಷಿಣ ಇದೆ. ಹೌದು. ಅದು ನಿಮಗೆ ಏನಾಗುತ್ತೆ, ಏನು ಅನಿಸತ್ತೆ ಅಂದರೆ, ಒಂದು ಸಲ ಧೈರ್ಯ ಬರುತ್ತೆ, ಮಾಡೋಣ ಅನಿಸತ್ತೆ. ಒಂದು ಸಲ ಭಯ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಹೌದು ಗುರುಜಿ, ಸರ್. ಮತ್ತು ಆ ಸೈಟಲ್ಲಿ ಮಾಡಬೇಕಾದ್ರೆ ನಿಮಗೆ ಪಶ್ಚಿಮದ ರಸ್ತೆ ಎಷ್ಟಡಿ ಇದೆ? ಪಶ್ಚಿಮದ ರಸ್ತೆ ಬಂದ್ಬಿಟ್ಟು 9 ಮೀಟರ್ಸ್ ಇದೆ. ಅಂದಾಜಾಗಿ ಹೇಳಿ, ಸೈಟ್ ಮುಂದೆ ಇರೋ ರಸ್ತೆ ಎಷ್ಟಿದೆ? ಗುರುಜಿ ಒಂದು 30 ಅಡಿ ಇದೆ ಗುರುಜಿ. ಓಕೆ, ಈಗ ಲೆಕ್ಕ ಹಾಕೊಳ್ಳಿ, ಸುಮ್ಮನೆ ವಿಚಾರ ತಿಳ್ಕೊಳ್ಳಿ, ಅಷ್ಟೇ ಗಾಬರಿ ಆಗಬೇಡಿ. ಹೇಳಾ? ಹೇಳಿ ಗುರುಜಿ. 30 ಅಡಿ ಸೈಟ್ ಇರೋದು, 30 ಅಡಿ ರಸ್ತೆ ಇರೋದು, ಆಯ್ತಾ? ಪಶ್ಚಿಮ. ಈಗ ಇವರು ಕರೆಕ್ಟ್ ಶಾಸ್ತ್ರಬದ್ಧ ಮನೆ ಕಟ್ಟು ಅಂದರೆ 30 ಅಡಿ ಪೂರ್ತಿ ಬಿಟ್ಬಿಡ್ಬೇಕು, 10 ಅಡಿ ಉಳ್ಕೋತು. ಏನು ಮನೆ ಕಟ್ಟೋದು ಅಂದರೆ ಶಾಸ್ತ್ರೀಯ ಪದ್ಧತಿಯಲ್ಲಿ ಹೀಗೆ ಮನೆ ಇರಬೇಕು ಅಂದರೆ ಕ್ರಮ ಇದು. ರಸ್ತೆ ಏನು ಪೂರ್ವದಲ್ಲಿ ರಸ್ತೆ ಇದ್ದಿದ್ರೆ ಇವ್ರ ಸೈಟ್ ಓಕೆ. ಪಶ್ಚಿಮದ ರಸ್ತೆ ಬಂದಾಗ ಇವ್ರೇನು ಮಾಡಬೇಕು? ಈ ಕಡೆ ಮುಂದೆ ಮಾಡ್ಕೋತಾರೆ, ಪಶ್ಚಿಮನ ಮುಂದೆ ಮಾಡ್ಕೋತಾರೆ, ಪೂರ್ವನ ಹಿಂದೆ ಮಾಡ್ಕೋತಾರೆ. ನಮ್ಮ ಜನ ಮಾಡ್ಕೊತಾನೆ. ಹೌದು, ಸೂರ್ಯನ ಮುಂದೆ ಇಟ್ಕೊಂಡು ಮಾತಾಡಲ್ಲ ಸ್ವಾಮಿ, ನಮ್ಮ ಮನೆ ಹಿಂದಿಗೆ ಮುಂದಕ್ಕೆ ಉಲ್ಟಾ ಮಾಡ್ಕೊಂಡ್ಬಿಡ್ತಾರೆ. ಈಗ ಇವ್ರು ಏನು ಮಾಡ್ತಾರೆ? ಮುಂದೆ ಕಾಂಪೌಂಡ್ ಒಂದು 3-4 ಕಡೆ ಬಿಟ್ಕೋತಾರೆ, ಸಿಂಪಲ್ ಆಗಿ. ಗಾಡಿ ನಿಲ್ಸ್ಕೊಳಕ್ಕೆ ಆಯ್ತಮ್ಮ. 4 ಕಡೆ ಹೋಯ್ತು, 26 ಹೊಟ್ಟೋಯ್ತು.
ಇನ್ನು ಗೋಡೆ ಥಿಕ್ನೆಸ್ 1.5 ಅಡಿ ಪ್ಲಸ್ ಮುಂದೆ 2 ಅಡಿ 5 ಅಡಿ ಉಳಿತು. ಹೆಂಗೆ ಮಾಡ್ತೀನಿ ಅಂದರೆ 20 ಅಡಿ ಸೈಟ್ ಉಳ್ಕೊತಿದ್ದು, 20 ಅಡಿ ಮನೆ ಹೆಂಗೆ ಕಟ್ಟೋದು? ಹೌದು. ಇದನ್ನ ಲೆಕ್ಕ ಹಾಕಿ ಮನೆ ತಗೋಬೇಕಾ, ಸೈಟ್ ತಗೋಬೇಕಾ, ಸುಮ್ಮನೆ ಒಂದು ಸಿಕ್ತು ಮನೆ ಸೈಟ್ ಕಟ್ಬಿಡೋಣ ಅಂದರೆ? ಈಗ ಈ ರೀತಿ ಇರ್ತಕ್ಕಂಥದ್ದು ಪಶ್ಚಿಮದಲ್ಲಿ ರಸ್ತೆ ಇದ್ದರೆ ಇಷ್ಟಡಿ ರಸ್ತೆ ಇರಬೇಕು, ಇಷ್ಟಡಿ ಬಿಡಬೇಕು ಅಂತ ಯಾವ ಶಾಸ್ತ್ರ ಹೇಳೋರು ಗೊತ್ತಿಲ್ಲ, ಇಂಜಿನಿಯರ್ಗೂ ಗೊತ್ತಿಲ್ಲ. ಸೈಟ್ ಅಳತೆ ನೋಡ್ತಾರೆ, ಹೆಂಗೈತೆ ಹಂಗೆ ಕಟ್ತಾರೆ, ತಗಲಾಕೋಬೇಕಾಗತ್ತೆ. ಅರ್ಥ ಆಯ್ತಾ ನಿಮಗೆ? ಹಾಗಂತ ಸೈಟ್ ಸರಿ ಇಲ್ಲ ಕೊಟ್ಬಿಡಿ ಅಂತಲ್ಲ. ಮನೆಯನ್ನು ಯಾವ ರೀತಿಯಲ್ಲಿ ಕಟ್ಟಿದಾಗ ಮನೆ ಶುಭ ಆಗತ್ತೆ, ಅದರ ಕಳತೆ ಎಷ್ಟು ಕಟ್ಟಬೇಕು, ಎಷ್ಟು ಜಾಗ ಎಲ್ಲಿ ಬಿಡಬೇಕು ಅದನ್ನೆಲ್ಲ ಲೆಕ್ಕ ಹಾಕಿ ಮಾಡೋದಾದರೆ ಮಾಡ್ಕೋಬಹುದು. ಆದರೆ 10 ರೂಪಾಯಿಗೆ 20 ರೂಪಾಯಿ ಖರ್ಚು ಬರುತ್ತೆ. ಇದು ಪಶ್ಚಿಮ ದಕ್ಷಿಣದ ರಸ್ತೆಯ ನಿವೇಶನಗಳನ್ನ ಯಾರೇ ತೊಗೊಂಡ್ರು ಕಮರ್ಷಿಯಲ್ಗಾದರೆ ಮಾತ್ರ ತಗೋಬೋದೇ ವಿನಃ ಮನೆ ಕಟ್ಟಲಿಕ್ಕೆ ಒಳ್ಳೆಯದಲ್ಲ. ಯಾಕೆ ಅಂದರೆ ಒಂದು 60-80 ಇದ್ದರೆ ತೊಗೋಬೋದು. 20-30-40 ಸೈಟ್ನ ಪಶ್ಚಿಮ ದಕ್ಷಿಣ ರಸ್ತೆ ಸೈಟ್ ತೊಗೋತೀನಿ ಅಂದರೆ ಬೇಗ ಸಾಯಬೇಕು ಅಂದರೆ ಈ ಥರ ಸೈಟ್ ತೊಗೋಬೇಕು. ಸಾಲ ಮಾಡ್ಕೋಬೇಕು, ನಂದು ಒಂದು ಸೈಟ್ ಅದೇ ಅಂದ್ಕೊಂಡು ಇನ್ನೊಂದು ಚೇಷ್ಟೆ ಶುರುವಾಗತ್ತೆ. ಅಲ್ಲಿ ಯಾವನೋ ಒಂದು ಪೆಟ್ಟಿ ಅಂಗಡಿ ಇಡ್ತಾನೆ, ಜಾಗ ಖಾಲಿ ಐತೆ ಒಂದು ಪೆಟ್ಟಿ ಅಂಗಡಿ ಇಟ್ಕೋತಾನೆ. ಇವು ಸೈಟ್ ಐತೆ ಅಂತ ಹೇಳ್ಕೊತಾ ಇರ್ತಾರೆ. ಅವನ ಅಂಗಡಿ ಇಟ್ಕೊಂಡು ಜೋರಾಗಿ ಟೆಂಟೆ ಹಾಕೊಂಡ್ಬಿಡ್ತಾನೆ. ಎಲ್ಲಿಗೆ ಅಂದರೆ ಇಲ್ಲ ನಂದೇ ಐತೆ ಅಂತ ಅವನೇ ಸ್ಟೇಷನ್ಗೆ ಹೋಗ್ತಾನೆ. ಈ ಕಥೆನೂ ಆಗುತ್ತೆ. ಸೈಟು ಇಲ್ಲ, ದುಡ್ಡು ಇಲ್ಲ, ಅವ್ನು ಖಾಲಿ ಮಾಡ್ಸಂಗೂ ಇಲ್ಲ. ಅಮ್ಮ ಈ ಥರ ಕಾಂಪ್ಲಿಕೇಟೆಡ್ಡು ಸೌತು ವೆಸ್ಟಲ್ಲಿ ಸೈಟ್ ತೊಗೊಳ್ಳೋದು ಒಂದೇ, ವಿಷ ತಗೊಳ್ಳೋದು ಒಂದೇ. ಅಂದರೆ ತಗೊಳ್ಳೋದೇ ಬೇಡ ಅಂತಲ್ಲ, ಆ ಜಾಗದ ಪ್ರಮಾಣ ಎಷ್ಟಿದೆ, ಯಾವ ಕಡೆ ಯಾವ್ದು ಎಷ್ಟಿದೆ ತಿಳ್ಕೊಂಡು ಪರವಾಗಿಲ್ಲ. ಸುಮ್ಮನೆ ನನಗೊಂದು ಸೈಟ್ ಸಿಕ್ತು ಒಂದು ಮನೆ ಕಟ್ಬಿಡ್ಬೇಕು ಅಂದರೆ ಹುಚ್ಚಿಡ್ಕೊಳ್ಳುತ್ತೆ. ಈ ಹುಚ್ಚಿಡ್ಕೊಳ್ಳೋ ಮನೆ ಬೇಕಾ? ಖುಷಿ ಆಯ್ತಾ, ಬೇಜಾರಾಯ್ತಾ ಯಜಮಾನ್ರೆ? ಇಲ್ಲ ಗುರುಜಿ, ಸತ್ಯ ಹೇಳ್ತಾ ಇದ್ದೀರಿ ಗುರುಜಿ. ನನ್ನ ಯೋಗದಲ್ಲಿ ಮನೆ ಕಟ್ಟುವ ಯೋಗ. ನೀವು ದಯವಿಟ್ಟು ತಿಳ್ಕೊಳ್ಳಿ, ಯೋಗ ಅಂದರೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ಯೋಗ ಅಂತ ಕೇಳ್ತಿರಲ್ಲಪ್ಪ, ನಿಮ್ಗೆ ಸ್ವಲ್ಪ ಅಂದ್ರೆ ಗೊತ್ತಾಗೋದು ಬೇಡವಾ? ಎಲ್ಲಿದೆ ಯೋಗ? ನಿಮ್ಮ ಕುಟುಂಬದ ಇತಿಹಾಸ ಬೇಕು ನಮಗೆ. ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ನಾನು ಯೋಗ ಇದೆಯಾ ಇಲ್ವಾ ಅಂತ ಡೈರೆಕ್ಟ್ ಕೇಳ್ತಿರಲ್ಲ. ನಾನೇನು ದೇವರು ಅಂದ್ಕೊಂಡ್ಬಿಟ್ರೆ ನನ್ನ? ಯೋಚನೆ ಮಾಡಿ, ಯಾವ ಮಾತನ್ನು ಎಲ್ಲಿ ಕೇಳಬೇಕು? ಇಷ್ಟು ಕ್ಲೂ ಕೊಟ್ಟಿದ್ದೀನಿ, ಖುಷಿ ಆಯಿತು ಅಂತ ತಿಳ್ಕೊಳ್ಳದೆ ಮುಂದಕ್ಕೂ ಬೇರೆ ಕೇಳ್ತಿರಲ್ಲ. ಏನು ಸತ್ಯ ತಿಳ್ಕೊಳ್ಳಿ ಫಸ್ಟು. ಯೋಗ ಇದೆಯಾ ಇಲ್ವಾ ಅಲ್ಲ, ಯಾರಿಗೂ ಯೋಗ ಎಲ್ಲೂ ಇರಲ್ಲ, ಎಲ್ರಿಗೂ ರೋಗನೇ ಇರೋದು. ಯೋಗ ಯಾರಿಗೂ ಮನುಷ್ಯನಿಗೆ ಬಂದಿರಲ್ಲ, ರೋಗದಲ್ಲೇ ಮಗು ಹುಟ್ಟೋದು. ಯೋಗ ಎಲ್ಲಿ ಬಂತು? ನೀವು ತಿಳ್ಕೊಂಡ ಮೇಲೆ ಯೋಗ ಮಾಡ್ಕೋಬೋದು ಅಷ್ಟೇ. ಭೂಮಿನೂ ರೋಗದ್ದೇ, ಮನುಷ್ಯ ಹುಟ್ಟೋದು ರೋಗದ್ದೇ. ಹುಟ್ಟಿದ ಮೇಲೆ ರೋಗ ಸರಿ ಮಾಡ್ಕೋಬೇಕು, ಭೂಮಿ ತಗೊಂಡ ಮೇಲೆ ಯೋಗಕ್ಕೆ ಮಾಡ್ಕೋಬೇಕು. ನಮ್ಗಿನ್ನೂ ಆ ಸತ್ಯನೇ ಗೊತ್ತಿಲ್ಲ. ಏನಮ್ಮ? ಹುಟ್ಟುವ ಮಗು ಆರೋಗ್ಯದಲ್ಲಿ ಯಾವುದು ಹುಟ್ಟಲ್ಲ, ಎಲ್ಲ ರೋಗದ್ದೇ ಮಗು ಹುಟ್ಟೋದು, ಅದು ನಮಗೆ ಗೊತ್ತಿಲ್ಲ. ಭೂಮಿನೂ ಯಾವುದೂ ಸತ್ವಭರಿತವಾದ ಒಳ್ಳೆಯ ಭೂಮಿ, ಯೋಗ ಭೂಮಿ ಸಿಕ್ಕಲ್ಲ, ಅದು ರೋಗದ್ದೇ ಭೂಮಿ. ಯಾಕೆ? ಔಷಧಿ ಹೊಡೆದು ರೋಗ ಬಂದ್ಬಿಟ್ಟಿರ್ತದೆ. ಆ ಭೂಮಿಯನ್ನು ಯೋಗ ಭೂಮಿಯನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು, ಹುಟ್ಟಿದ ಮಗುವನ್ನು ಯೋಗವಂತನಾಗಿ ಮಾಡಬೇಕು ಅಂತ ತಿಳ್ಕೊಂಡ್ರೆ ಭೂಮಿನೂ ಚಂದ, ಮನುಷ್ಯನೂ ಚಂದ. ನೀವು ಎರಡಕ್ಕೂ ತಿಳ್ಕೊಳಕ್ಕೆ ಹೋಗೂ ಇಲ್ಲ, ಇದು ಗೊತ್ತೂ ಇಲ್ಲ. ಆಮೇಲೆ ಯೋಗ ಆಯ್ತಾ ನೋಡಿ ಅಂತ ಪಂಚಾಂಗ ಕೇಳಕ್ಕೆ ಹೋಗ್ತೀರಾ? ಯೋಚನೆ ಮಾಡಿ. ಎಲ್ಲವೂ ನಿಮ್ಮ ಕೈಯಲ್ಲಿದೆಯೇ ಹೊರತು ಎಲ್ಲೂ ಇಲ್ಲ. ಈ ಸತ್ಯ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಂಜುನಾಥ್ ಅಂತ ಕೋಲಾರದಿಂದ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನಮ್ಮ ಬಗ್ಗೆನೇ ಕೇಳಬೇಕಿತ್ತು, ಮನೆ ಬಗ್ಗೆನೇ. ನಿಮ್ಮ ನಕ್ಷತ್ರ ಹೇಳಿ ಸರ್. ಮೂಲ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಗುರುಗಳು ನಮಸ್ತೆ. ನಾರಾಯಣ ಹೇಳಿ, ಏನು ಓದಿದ್ದೀರಾ? ನಾವು BM ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಎಷ್ಟು ವಯಸ್ಸು ತಮಗೆ? 36. 36. ಮದುವೆ ಆಯ್ತಾ? ಆಗಿದೆ ಗುರುಗಳೇ. ಹೇಗಿದೆ ಮದುವೆ ಜೀವನ? ಜೀವನ ಚೆನ್ನಾಗಿದೆ, ಇನ್ನು ಮಕ್ಕಳ ಭಾಗ್ಯ ಇಲ್ಲ ಗುರುಗಳೇ. ಏನು ಮಕ್ಕಳ ಭಾಗ್ಯ? ಹೌದು ಗುರುಗಳೇ. ಎಷ್ಟು ಥರ ಭಾಗ್ಯ ಇದೆ ನೋಡಿ. ಓಕೆ, ಯಾವಾಗ ಮದುವೆ ಆಗಿದ್ದು? ನಾವಾಗಿ 2019. ಇಷ್ಟು ವರ್ಷ ಅಂತ ಬಾಯಲ್ಲಿಲ್ವಾ? ಅದಕ್ಕೂ ಇಸ್ವಿ ಹಾಕತ್ತೀರಾ, ಲೆಕ್ಕ ಹಾಕತ್ತೀರಾ, ಪೆನ್ ಎತ್ಕತ್ತೀರಾ? ಇಲ್ಲ 6 ವರ್ಷ ಆಯ್ತು ಗುರುಗಳೇ. ಓಕೆ, ನಿಮ್ಮ ಶ್ರೀಮತಿಯವ್ರ ನಕ್ಷತ್ರ ಏನು? ಅವ್ರದ್ದು ಗೊತ್ತಿಲ್ಲ ಗುರುಗಳೇ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಮದುವೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಹೆಂಡ್ತಿನೇ ತಾನೆ? ಹೌದು ಗುರುಗಳೇ, ಮರ್ತೋಗಿದ್ರಿ ನಾವು. ಪರಿಚಯ ಮಾಡ್ಕೋಬೇಕಲ್ವಾ ಹೆಂಡ್ತಿನ? ನಿಂದ ಏನು ಕತೆ, ಯಾವ ಥರ, ಏನು ನಕ್ಷತ್ರ ಏನಂತ ಪರಿಚಯ ಮಾಡ್ಕೊಳ್ದೆ ಹೆಂಗೆ ಸಂಸಾರ ಮಾಡ್ತಾ ಇದ್ದೀರಪ್ಪ? ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಗುರುಗಳೇ. ಇದೆಲ್ಲ ನಂಬಿಕೆ ಇಲ್ವಾ ನಿಮ್ಗೆ? ನಂಬಿಕೆ ಫಸ್ಟ್ ಇರ್ಲಿಲ್ಲ, ಈಗಿದೆ ಗುರುಗಳೇ. ಅದಕ್ಕೆ ಮೂಲ ನಕ್ಷತ್ರ ಹುಟ್ಟಿರೋದು. ನಿಮ್ಮ ಅಪ್ಪನ ಮನೆನೂ ಫಾರಿನ್ನು, ನಿಮ್ಮ ಅಮ್ಮನ ಮನೆ ಪಾಕಿಸ್ತಾನು. ಅದಕ್ಕೆ ಇದೆಲ್ಲ ಗೊತ್ತಿಲ್ಲ. ಈಗ ತಿಳ್ಕೊಳಕ್ಕೆ ಬಂದಿದ್ದೀರಾ, ಕರೆ ಮಾಡಿಬಿಡ್ರಿ.
ನಿಮ್ಮ ಎರಡೂ ಮನೇನು ಪಾಕಿಸ್ತಾನು ಫಾರಿನ್ನು. ಇನ್ನು ಅದಕ್ಕೆ ನಿಮಗೆ ಚಿತ್ರಾನ್ನ ಮೊಸರನ್ನ ಎರಡರಲ್ಲಿ ಯಾವ್ದು ಇಷ್ಟ ನಿಮಗೆ? ಚಿತ್ರಾನ್ನ ಸರ್. ಹಾಂ ಚಿತ್ರಾನ್ನ. ಹಾಂ, ಈ ಚಿತ್ರಾನ್ನ ಇಷ್ಟ ಯಾಕೆ ಕೇಳಿದೆ ಅಂತಂದರೆ, ಇದು ಈ ಮೊಸರನ್ನ ಚಿತ್ರಾನ್ನ ವಿಚಾರದಲ್ಲಿ ಹೋದರೆ ಅವನು ಇದು ಬೇರೆ ಉಪ್ಪಿನ ಒಂದು ಸಾಂಗು ಬೇರೆ ಆಡ್ಬಿಟ್ಟವನಲ್ವಾ, ಚಿತ್ರಾನ್ನ ಅಂತ. ಯಾಕೆ ಚಿತ್ರಾನ್ನ ಅಂತಕ್ಕಂಥ ವಿಷಯಕ್ಕೆ ಬರುತ್ತೆ ಅಂದರೆ, ಹಳದಿ ಹಾಕಿರ್ತಕ್ಕಂಥ ಅನ್ನ ಹಿರಿಯರಿಗೆ ನೀವೇನು ಕೊಡಬೇಕೋ ಕೊಟ್ಟಿಲ್ಲ. ಅದಕ್ಕೆ ಈ ಮೊಸರನ್ನ ಚಿತ್ರಾನ್ನ ಯಾರು ತುಂಬ ಇಷ್ಟ ಅಂದರೆ ಈ ಮೂಲಾ ನಕ್ಷತ್ರಕ್ಕೆ ತುಂಬ ಇಷ್ಟ. ಇವ್ರಿಗೆ ಇದು ಕಂಡ್ರೆ ಇದಕ್ಕೆ ಬಿಟ್ಟು ಇನ್ನು ಬೇರೆ ತುಂಬ ಇಷ್ಟ ಆಗದ್ರೆ ಇದೊಂದೇ ತುಂಬ ವಿಶೇಷವಾಗಿ ಅನಿಸುತ್ತೆ. ಎರಡನೇದು, ನೀವು ನಾನ್ ವೆಜ್ ಬಳಸ್ತೀರಾ? ಹೌದು ಗುರುಗಳೇ. ಎಷ್ಟು ಬೇಕು, ವಾರಕ್ಕ ತಿಂಗಳಿಗ? ವಾರಕ್ಕ? ಗುರುಗಳೇ. ಬೆಳಗ್ಗೆನ, ಮಧ್ಯಾಹ್ನನ, ರಾತ್ರಿನ? ನೀವು ಮಾತಾಡ್ತಿರೋದು ಎಲ್ಲೋ ಹಿಮಾಲಯ ಪರ್ವತದಲ್ಲಿ ಕೇಳಿಸ್ತಂಗೆ ನಾನು ಏನು ಮಾಡಲಿ? ಸ್ವಲ್ಪ ಜೋರಾಗಿ ಮಾತಾಡಿ. ಮಾರ್ನಿಂಗು. ಒಬ್ಬ ಏನು ಅದಕ್ಕೆ ಒಂದಿನ ಫುಲ್ ಮೀಸಲಾಗಿ ಇಟ್ಬಿಡ್ತೀರಾ? ಹೌದು ಗುರುಗಳೇ, ನಮ್ಮ ಕಡೆ ಎಲ್ಲ ಹಂಗೆ. ಸಂಡೇ ಬಂದ್ರೆ ಕಾಮನ್. ಓಕೆ, ಬೆಳಿಗ್ಗೆ ಮಾಡಿ ಸಾಯಂಕಾಲ ತನಕನ? ಮಧ್ಯಾಹ್ನ ಸಾಯಂಕಾಲ ಎಲ್ಲ? ಹೌದು ಗುರುಗಳೇ. ಆಮೇಲೆ ಫ್ರಿಡ್ಜಲ್ಲಿ ಇಡೋದು, ಬಿಸಿ ಮಾಡೋದು? ಇಲ್ಲ ಇಲ್ಲ ಹಂಗೇನಿಲ್ಲ. ತಗೊಂಬರ್ತೀವಿ, ಸಂಜೆ ಕ್ಲೋಸ್ ನೈಟ್ಗೆ ಅಷ್ಟೇ, ಒನ್ ಡೇ. ಮತ್ತೆ ಸೋಮವಾರ ಈ ವಾರ ಬಂದ್ಬಿಡುತ್ತಲ್ಲ. ಅಲ್ಲಲ್ಲ, ಬೆಳಿಗ್ಗೆ ತಂದ್ಬಿಟ್ಟು ಸಾಯಂಕಾಲ ಮಾಡ್ತೀರಾ? ಇಲ್ಲ ಇಲ್ಲ ಮಾಡಲ್ಲ. ಮತ್ತೆ ಹೇಗೆ ಬೆಳಿಗ್ಗೆ ಇರೋದು? ಯಾಕೆ ಮತ್ತೆ ಬೆಳಿಗ್ಗೆ ಮಾಡಲಿ ತಿಂಡಿಗೆ ಮಾಡ್ಕೋತೀರಾ? ತಿಂಡಿಗೆ ಮಾತ್ರ ಏನಿದ್ರೆ ಮಧ್ಯಾಹ್ನ ಅಷ್ಟೇ, ರಾತ್ರಿಗಿರಲ್ಲ? ರಾತ್ರಿಗಿರಲ್ಲ. ಓಕೆ, ಈಗ ನೀವು ಇದನ್ನು ಬಳಸ್ತಿರಲ್ಲ ಭಾನುವಾರ ಮಾತ್ರ ಅಲ್ಲ? ಹೌದು ಗುರುಗಳೇ, ಭಾನುವಾರ ಆ ದಿನ ಇರಲಿ, ಸದ್ಯಕ್ಕೆ ಭಾನುವಾರ ತಗೊಳ್ಳೋಣ. ಆ ದಿನ ತಿಂದಂಥ ದಿನ ರಾತ್ರಿ ಮಲಕ್ಕೊಳ್ಳುವಂಥ ಲೆಕ್ಕಾಚಾರಕ್ಕೆ ನಿಮಗೆ ನಿಜಕ್ಕೂ ಕಂಫರ್ಟಬಲ್ ಅನ್ಸುತ್ತಾ? ಸ್ವಲ್ಪ ನಿದ್ದೆಗೆ ಡಿಸ್ಟರ್ಬ್ ಆಗಲ್ವಾ ನಿಮ್ಗೆ ಅಂತ ಕೇಳ್ತೀನಿ. ಸ್ವಲ್ಪ ಆಗುತ್ತೆ ಗುರುಗಳೇ. ಮತ್ತೆ ಮೋಷನ್ಗೆ ಹೋಗೋದಕ್ಕೂ ಸ್ವಲ್ಪ ಸರ್ಕಸ್ ಮಾಡಲೇಬೇಕು. ಹೌದು ಗುರುಗಳೇ. ಈಗ ಮಗು ಹೆಂಗಾಗ್ಬೇಕು ಯೋಚನೆ ಮಾಡಿ. ಕರಗದೇ ಇಲ್ವಲ್ಲ, ನೀವು ಬ್ರಾಹ್ಮಣ, ಇದನ್ನ ತಿನ್ನಂಗಿಲ್ಲ. ಈಗ ತಿಳ್ಕೊತಾ ಇದ್ದೀರಲ್ಲ. ಎಲ್ರಿಗೂ ಮಾಂಸ ಆಗಲ್ಲ, ಕೆಲವರು 3 ಟೈಮು ತಿಂತಾರೆ, ಅರ್ಧ ರಾತ್ರಿಲೂ ತಿಂತಾರೆ, ಏನೂ ಆಗಲ್ಲ, ಕಲ್ಗುಟ್ಟಿದಂಗೆ ಇರ್ತಾರೆ. ನಾನು ಬಾಪ ಯಾವಾಗ ಬೇಕಾ ತಿಂತೀನಿ ಅಂತಾನೆ. ಎಲ್ಲರೂ ತಿಂದು ಅರಗಿಸ್ಕೊಳಕ್ ಆಗಲ್ಲ. ಯಾಕೆ ಅಂದ್ರೆ ಇವರಲ್ಲಿ ಇರ್ತಕ್ಕಂತಹ ಮೆಷಿನ್, ಮೂಲಾ ನಕ್ಷತ್ರಕ್ಕಿರುವಂಥ ಮಿಷಿನ್ ಏನು ಅಂದರೆ ಜೀರ್ಣ ಪ್ರಕ್ರಿಯೆ ಮಾಡುವಂಥ ಮಿಷಿನ್ ಅಲ್ಲ. ಕಾರಣ ಏನು ಅಂದರೆ ಇವ್ರ ತಾಯಿಯಲ್ಲಿ ಇರ್ತಕ್ಕಂತಹ ಸಮಸ್ಯೆ, ಈ ಅನಾರೋಗ್ಯದ ಸಮಸ್ಯೆ ಇವ್ರು ರಿಪೇರಿ ಮಾಡ್ಕೋಬೇಕಿತ್ತು ಮೂಲಾ ನಕ್ಷತ್ರಕ್ಕೆ. ಅದಕ್ಕೇನಪ್ಪ ಅಂದರೆ ಯಾವಾಗಲೂ ಊಟ ಬಾಯಿ ರುಚಿ ಚಪಲಕ್ಕೆ ಜಾಸ್ತಿ ಅಂಪರಿಯುತ್ತೆ. ಯಾಕೆ ಡೈಜೆಷನ್ ಯಾವ್ದು ಆಗಲ್ಲ, ನಾಲ್ಗೆ ಚಪಲತೆ ಜಾಸ್ತಿ ಆಗುತ್ತೆ. ಚೆನ್ನಾಗಿರೋದು ಖಾರವಾಗಿ ತಿನ್ನಬೇಕು, ಸ್ವಲ್ಪ ಹಿತವಾಗಿರಬೇಕು ಅನ್ನೋದು. ಯಾವಾಗಲೂ ಡೈಜೆಷನ್ ಯಾರು ಚೆನ್ನಾಗಿಲ್ಲ ಇವರಿಗೆ ಆ ಒಂದು ಪ್ರೀತಿ ಜಾಸ್ತಿ ಬರುತ್ತೆ. ಅವ್ರು ನಾಲಿಗೆ ಇಷ್ಟ ಆಗದೆ ತಿನ್ನೋದೇ ಇಲ್ಲ, ಬೇಕಾದ್ರೆ ಹಂಗೆ ಉಪವಾಸ ಇರ್ತೀನಿ, ನಾನು ಚೆನ್ನಾಗಿರ್ಬೇಕು. ಸೊ ಏನಕ್ಕೆ ಅಂದರೆ ಅದು ಒಳಗಿರೋದಕ್ಕೆ ಅದು ಬೇಕು, ಅದಕ್ಕೆ ಅದು ಕೇಳುತ್ತೆ. ಹಾಗಾಗಿ ನಾವು ರುಚಿಕರವಾದ ಅಡುಗೆನೇ ಬೇಕು ಅಂತ ಯಾಕೆ ಹುಡ್ಕೊಂಡು ಹೋಗ್ತೀವಿ ಅಂದರೆ ಇದಕ್ಕೆ. ಹಂಗಂತ ರುಚಿಕರವಾಗಿ ತಿನ್ನಬಾರ್ದು, ತಿನ್ನಿ, ಆದರೆ ಹಿತವಾಗಿರಬೇಕು. ರುಚಿಯಲ್ಲ, ಹಿತವಾಗಿರಬೇಕು. ಅದು ರುಚಿಯಾಗಿ ತಿನ್ನೋದಲ್ಲ. ನಾವು ಊಟನ ಸವಿಯೋ ವಿಷಯದೆಲ್ಲ ಬೇಕಾದಷ್ಟು ಕ್ವಾಲಿಟಿ ಇದೆ. ಹಿತವಾಗಿ ತಿನ್ನೋದು ನಮ್ಮ ದೇಹಕ್ಕೆ ಹಿಡಿಯತ್ತೆ, ರುಚಿಯಾಗಿ ತಿನ್ನೋದು ನಮ್ಮ ದೇಹಕ್ಕೆ ಹಿಡಿಯಲ್ಲ. ಯಾಕೆ ಅಂದರೆ ಗೊತ್ತು ಗುರಿಯಲ್ಲೇ ಜಾಸ್ತಿ ತಿನ್ಬಿಡ್ತೀವಿ. ರುಚಿ ಇರುತ್ತಲ್ಲ, ಎಷ್ಟು ತಿಂದಿದ್ದೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಆ ಕಾರಣದಿಂದಾಗಿ ನಮ್ಮ ದೇಹದಲ್ಲಿ ಏನು ಉತ್ಪತ್ತಿ ಆಗಬೇಕು ಅದು ಸ್ವಲ್ಪ ಕೊರತೆ ಆಗುತ್ತೆ. ಎರಡನೇ ವಿಷಯ, ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು? ಸುಮಾರು ಒಂದು 30-35 ವರ್ಷ. ಯಾರು ಕಟ್ಸಿದ್ದದು? ಅದು ಎಲ್ಲ ನಮ್ಮ ಅಣ್ಣವ್ರು ಕಟ್ಸಿದ್ದು, ನಮ್ಮ ತಂದೆ ಹೆಸರು ಆಸ್ತಿ ಕೊಟ್ಟಿದ್ದ. ಓಕೆ, ಅಲ್ಲಿ ಅರಳಿ ಸಸಿ ಎಲ್ಲಿ ಬಂತು ನಿಮ್ಮ ಮನೇಲಿ? ಅರಳಿ ಸಸಿ ನಿಮ್ಮ ಮನೇಲಿ ಎಲ್ಲಿ ಹುಟ್ಟಿತು ನೋಡಿದ್ರಾ ಅಂದೆ? ಇಲ್ಲ ಅವ್ರಲ್ಲ, ಗೊತ್ತಿಲ್ಲ. ಅಲ್ಲ ನೋಡಿ, ಸ್ವಲ್ಪ ಮೇಲ್ಗಡೆ ಎಷ್ಟು ಫ್ಲೋರ್ ಮನೆ ನಿಮ್ದು? ಒಂದೇ ಫ್ಲೋರ್. ನೋಡಿ, ಅಲ್ಲಿ ಗೋಡೆ ಪಕ್ಕ ಆಗಲಿ, ನಿಮ್ಮ ತುಳಸಿ ಗಿಡದಲ್ಲಾಗಲಿ, ಕಾಂಪೌಂಡಲ್ಲಾಗಲಿ ನಿಮ್ಮ ಹೆಂಗಸರು ಕೇಳಿ ಕಿತ್ತಾಕಿದ್ರ ಏನಂತ ನೋಡೋರ ಕೇಳಿ. ಇಲ್ಲ, ನಮ್ದಲ್ಲಿಲ್ಲ, ಪಕ್ಕದ ಮನೆಯವ್ರದ್ರಲ್ಲಿ ಅರಳಿ ಗಿಡ ಒಂದು. ಅಲ್ಲ, ನಿಮ್ಮ ಮನೆ ಪಕ್ಕದ ಮನೆ ತಾನೇ? ನಮ್ಮನೆ ಪಕ್ಕದ ಮನೆಯವ್ರ ಗೋಡೆಯಲ್ಲಿ ಬಂದಿದೆ. ಓಕೆ, ನಿಮ್ಮದು ಮನೆ ಆ ಮನೆ ಜಾಯಿಂಟ್ ಇದೆಯಾ? ಜಾಯಿಂಟ್ ಇಲ್ಲ. ಓಕೆ, ಈಗ ನೀವು ಆ ಗಿಡ ನೋಡಿದಾಗ ಹೇಗೆ ಅನಿಸ್ತು ನಿಮಗೆ? ಏನು ಅನ್ಸಿಲ್ಲ ಗುರುಗಳು, ಏನು ಅಲ್ಲಿ ಬೆಳ್ಕೊಂಡಿದೆ ಅಂತ.
ಎಲ್ಲ ಕಡೆ ಉಳಿದ್ರೆ ಎಲ್ಲ ಕಡೆ ಅರಳಿ ಗಿಡ ಬರಲ್ಲ. ಹೌದು ಗುರುಗಳೇ. ಇದು ನೀವು ತಿಳ್ಕೊಳ್ಳಿ ಅಂತಕ್ಕಂಥದ್ದು ನಿಮ್ಮ ಕಣ್ಣು ಕಾಣಿಸೋವಂಥ ಲೆಕ್ಕಾಚಾರಕ್ಕೆ, ಜೊತೆಗೆ ಆ ಜಾಗದಲ್ಲಿ ಏನು ಶಕ್ತಿ ಇದೆ, ಯಾವುದ್ರ ಸತ್ಯ ಇದೆ ಅಂತ ತಿಳಿಸೋದಕ್ಕೆ ಅರಳಿ ವೃಕ್ಷ ಬರುತ್ತೆ. ಓಕೆ. ಇದನ್ನು ನೀವು ತಪ್ಪು ಅಂತ ಆಗಲಿ ಅಥವಾ ಕಿತ್ತಾಕುವಂಥದ್ದಾಗಲಿ ಅದು ಬೇರೆಯವ್ರ ಮೇಲೆ ಇದೆ ಅಂತ ಪ್ರಶ್ನೆ ಅಲ್ಲ, ನಿಮ್ಮ ಕಣ್ಗೆ ಅದು ಕಾಣಿಸ್ತಾ ಇದೆ ಅಲ್ಲ. ಹಾಂ. ಅದಕ್ಕೆ ನೀವು ನಾನು ಮೂಲಾ ನಕ್ಷತ್ರಕ್ಕೆ ಹುಟ್ಟುವುದಕ್ಕೆ ಕಾರಣ ನಮ್ಮ ತಾಯಿಯ ಜೊತೆಯಲ್ಲಿ ಒಡ ಹುಟ್ಟಿದ ಅಣ್ಣ ತಮ್ಮಂದಿರ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಸಿಕ್ಕತ್ತೆ ನಿಮ್ದು ಸ್ಟೋರಿ. ನಿಮ್ಮ ತಾಯಿ ಜೊತೆ ಅಣ್ಣ ತಮ್ಮಂದಿರು ಎಷ್ಟು ಜನ ಇದ್ದಾರೆ? ನಮ್ಮ ತಾಯಿ ಜೊತೆನಾ? ಹಾಂ, ಸೋದರ ಮಾವ ನಿಮಗೆ ಒಬ್ರು ಇದ್ದಾರೆ ಗುರುಗಳೇ. ಎಲ್ಲಿದ್ದಾರೆ ಅವರು? ಅವರು ಬೆಂಗಳೂರಲ್ಲಿದ್ದಾರೆ. ಹೇಗಿದೆ ಅವ್ರ ಜೀವನ ಶೈಲಿ? ಚೆನ್ನಾಗಿದ್ದಾರಾ? ಆರೋಗ್ಯವಾಗಿ ನೆಮ್ಮದಿಯಾಗಿದ್ದಾರಾ? ಹಾಂ, ಅವರಿದ್ದಾರೆ ಗುರುಗಳೇ. ನಿಮ್ಮ ಅವರ ಮಾತುಕತೆ ಇದೆಯಾ? ಹಾಂ, ಇದೆ ಗುರುಗಳೇ. ಓಕೆ. ಅವ್ರಿಗೆ ಆಸ್ತಿ ಇತ್ತಾ? ಹಾಂ, ಇದೆ ಗುರುಗಳೇ, ಆಸ್ತಿ ಇದೆ. ಯಾರು ಮಾಡ್ತಿದ್ದಾರೆ ಗುರುಗಳೇ? ಯಾರು ಮಾಡ್ತಾ ಇದ್ದಾರೆ ಅದನ್ನ? ಎಲ್ಲ ಅವರು ಅವ್ರ ಮಕ್ಕಳು ಇದಾರಲ್ಲ, ಅವ್ರ ಮಕ್ಕಳು ಮತ್ತೆ ಅವರು ಅಣ್ಣಂದ್ರ ಸಂಬಂಧ ಮಾಡ್ತಾ ಇದ್ದಾರೆ. ಆ ಆಸ್ತಿಯಲ್ಲಿ ಇದರ ಗುರುತಿದೆ, ಇದರ ರಹಸ್ಯ ಇದೆ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನೀವು ಹುಟ್ಟಿದ್ದು ನಿಮ್ಮ ಆಸ್ತಿಯ ಮೂಲದಲ್ಲಿ, ನಿಮ್ಮ ತವರು ಮನೆಯ ವಿಚಾರದಲ್ಲಿ ನಿಮ್ಗೆ ಬರ್ತಕ್ಕಂಥ ವಿಚಾರ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಮಗು ಆಗೋದು ಪ್ರಶ್ನೆ ಅಲ್ಲ, ಹೆಂಗೆಂಗೋ ಅನುಭವಿಸೋದು ಬೇಡ. ಕರೆಕ್ಟಾಗಿ ನಾನು ತಿಳ್ಕೊಂಡು ಆಮೇಲೆ ಮಗು ಆಗ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡೋಣ ಅಂದಾಗ ಒಳ್ಳೆ ಮಗುನೂ ಆಗುತ್ತೆ, ನೀವು ತಿಳ್ಕೊಂಡಂಗಾಗತ್ತೆ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಆಹಾರದ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ನಾವು ಆ ಒಂದು ಲೆಕ್ಕಾಚಾರಕ್ಕೆ, ಆಹಾರ ಪಚನವಾಗ್ತಕ್ಕಂಥ ಲೆಕ್ಕಾಚಾರಕ್ಕೆ ನಮ್ಮ ಮನೆಯ ಅವಶ್ಯಕತೆ ಇರುತ್ತೆ ಅಂತ ಎಷ್ಟು ಜನ ಗೊತ್ತಿದ್ದು? ಮನೆಯಲ್ಲಿರ್ತಕ್ಕಂಥ ನೆಲದಲ್ಲಿರ್ತಕ್ಕಂಥ ಅಂಶ, ನಾವು ತಿಂದಂಥ ಆಹಾರವನ್ನು ಪಚನ ಮಾಡ್ತಕ್ಕಂಥ ಲೆಕ್ಕಾಚಾರಕ್ಕೆ ಈಗ ಇಷ್ಟೊತ್ತವರೆಗೂ ಅವ್ರ ಹತ್ರ ಅದನ್ನೇ ಮಾತಾಡಿದ್ದು ನಾನು. ಹೌದು. ನಾನ್ ವೆಜ್ ತಿಂದಾಗ ನಿಮ್ಮ ನಿದ್ದೆ ಕ್ವಾಲಿಟಿ ಹೇಗಿರುತ್ತೆ, ಇದನ್ನು ನಾವು ಎಲ್ಲೋ ಹೋಗಿ ಕೇಳೋದಲ್ಲ. ಯಾವ ಡಾಕ್ಟರ್ ಹತ್ರ ಹೋದ್ರೂ ಇದೆಲ್ಲ ಕೇಳೋಕ್ಕಾಗಲ್ಲ, ಅವ್ರು ಕೇಳಲ್ಲ. ನಿಮ್ಮ ಸಮಸ್ಯೆನ, ನಿಮ್ಮ ದೇಹವನ್ನು ನೀವು ಗುರುತಿಸ್ಕೋಬೇಕು. ನಾನು ಸಸ್ಯಾಹಾರಿ ಆಗಿದ್ದರೆ ಹೇಗೆ, ನಾನು ತಿಂದಾಗ ತರಕಾರಿ ಯಾವ್ದು ತಿಂದರೆ ಹೇಗಿರ್ತೀನಿ, ಮಾಂಸ ತಿಂದರೆ ಹೇಗಿರ್ತೀನಿ, ಬೆಳಿಗ್ಗೆ ತಡವಾಗಿ ತಿಂಡಿ ತಿಂದರೆ ಹೇಗಾಗತ್ತೆ, ರಾತ್ರಿ ತಡವಾಗಿ ಊಟ ಮಾಡಿದ್ರೆ ನನ್ನ ದೇಹ ಹೇಗಾಗತ್ತೆ, ಅಮ್ಮ ನೀನೇ ಅದು ತಿಳ್ಕೊಬೇಕು ಅಲ್ವಾ. ಅದೇನಾಗತ್ತೆ ಅಂದರೆ ನೀನು ತಿಳ್ಕೊಂಡಾಗ ನಾಳೆ ಬೆಳಗ್ಗೆ ಅದಕ್ಕೆ ಆಲ್ಟ್ರೇಷನ್ ಮಾಡ್ಕೋಬೋದು ನೀನು. ಹೌದು. ನಾನು ಇದನ್ನು ತಿನ್ನಬಾರ್ದು, ನನಗಾಗಲ್ಲ, ಆಲ್ಟ್ರೇಷನ್ ಮಾಡ್ಕೊಂಡ್ರೆ ನೀನೇ ಡಾಕ್ಟರ್ ಅದೇ ನಿನ್ನ ದೇಹಕ್ಕೆ. ಈಗ ನೀನೇ ಡಾಕ್ಟರ್ ಆಗುವಾಗ ಬೇರೆ ಕಡೆ ಹೋಗಿ ಕೇಳಬೇಕಾ? ನಾನೇ ಡಾಕ್ಟರ್ ಆಗಬೇಕು. ಪ್ರತಿಯೊಬ್ಬರು ಕೂಡ ಅವರವರ ದೇಹಕ್ಕೆ ಅವರೇ ಡಾಕ್ಟರ್ ಆಗ್ತಕ್ಕಂತಹ ವಿಚಾರವನ್ನು ಗಮನಿಸ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕು. ಅದನ್ನು ಮಕ್ಕಳು ಹೇಳ್ಕೊಡ್ಬೇಕು. ನಾವೇನು ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಅದನ್ನು ವಿಚಾರವನ್ನು ಮಾಡಲಿಕ್ಕೆ ಹೋಗಲ್ಲ. ಅದರಲ್ಲಿ ಸಿಂಪ್ಟಮ್ಸ್ ತೋರಿಸುತ್ತೆ. ಏನು, ಆ ಭೂಮಿಯಲ್ಲಿ ಅಂಶ ಕಮ್ಮಿ ಇದ್ದರೆ ಕೆಲವರಿಗೆ ಗಂಟ್ಲು ಒಣಗತ್ತೆ, ಹೌದು, ಗಂಟ್ಲು ಒಣಗತ್ತೆ, ಕೆಲವರಿಗೆ ನಾಲ್ಗೆ ಒಣಗತ್ತೆ, ಕೆಲವರಿಗೆ ತುಟಿ ಒಣಗತ್ತೆ. ಈ ರೀತಿ ಒಣಗ್ತಾ ಇದೆ ಅಂದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಂಶ ಏನು ಕೊರತೆ ಇದೆ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ನೀರಿನ ಅಂಶ ಉತ್ಪತ್ತಿಯಾಗದೇ ಇರತಕ್ಕಂಥ ಕಾರಣ, ನೆಲ, ಅದಕ್ಕೇನು ಹೇಳ್ತೀವಿ ಅಂದರೆ ಮಣ್ಣು ಮತ್ತು ನೀರು, ಅಗ್ನಿ ಮತ್ತು ನೀರು, ಇದೆರಡು ಸಮತೋಲನವಾಗದೇ ಇದ್ದಾಗ ಈ ಪ್ರಾಬ್ಲಮ್ ಶುರು ಆಗುತ್ತೆ. ಆ ಕಾರಣದಿಂದಾಗಿ ಭೂಮಿಯಿಂದನೇ ನಮ್ಮ ಆರೋಗ್ಯವನ್ನು, ನಮ್ಮ ದೇಹವನ್ನು ನೋಡ್ಕೋಬೇಕು ಅಂತಕ್ಕಂಥ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಸಂಕ್ರಾಂತಿ ಹಬ್ಬ ಆಗಿರ್ತಕ್ಕಂಥ ಲೆಕ್ಕಾಚಾರಕ್ಕೆ ಇವತ್ತು ಶ್ರೀ ಕ್ಷೇತ್ರ ಅಂತ ನಾನೇನು ಹೇಳಿದ್ದೆ, ಆ ಶ್ರೀ ಕ್ಷೇತ್ರದ 1ನೇ ಭಾಗ ಇವತ್ತು ನೀವು ನೋಡಿದಂತಹ ಶ್ರೀಮನ್ನಾರಾಯಣ ಮಲಗಿರ್ತಕ್ಕಂಥ ಒಂದು ಭಾಗ. ಇನ್ನೂ 2 ಭಾಗ ಇದೆ, ಅದು ಆಮೇಲೆ ಹೇಳ್ತೀನಿ. ಈ 3 ಕ್ಷೇತ್ರಗಳಿಗೆ ನೀವು ಹೋಗಿ ನಿಮ್ಮ ತಂದೆ ತಾಯಿ ಯಾವ ರೀತಿ ಅನಾರೋಗ್ಯದಿಂದ ಸತ್ತಿದ್ರು, ಅವರು ಮೋಕ್ಷಕ್ಕೆ ದಾರಿ ಇಲ್ಲದೆ ಮುಂದಕ್ಕೆ ಹೋಗದೆ ದಾರಿ ಕಾಣುತ್ತಿರುವ ಕಾರಣ ನಿಮ್ಮ ಕುಟುಂಬದಲ್ಲಿ ಸುತ್ತಾಕೊಳ್ತಾ ಇರುತ್ತೆ. ಅದಕ್ಕೆ ಈ ಶ್ರೀ ಕ್ಷೇತ್ರಕ್ಕೆ ಹೋಗಿ ಅವರನ್ನು ಸದ್ಗತಿ ಹೊಂದಿಸ್ತಕ್ಕಂಥದ್ದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ನೀವು ಮಾಡೋಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕು. ಆಗ ನಿಮಗೆ ಆಸ್ತಿ ಮಾಡಬೇಕು ಅನ್ನೋದಲ್ಲ, ಆಸ್ತಿ ಅದೇ ಆಗುತ್ತೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡಾಗ ನಿಮಗೆ ಸೈಟ್ ಸಿಗಬೇಕಾ, ಒಳ್ಳೆ ಮನೆ ಕಟ್ಟಬೇಕಾ, ನೆಮ್ಮದಿ ಬೇಕಾ, ಅದೇ ದಾರಿ ತೋರಿಸುತ್ತೆ. ನೀವೆಲ್ಲೋ ಹೋಗಿ ಶಾಸ್ತ್ರ ಕೇಳಬೇಕಾಗಿಲ್ಲ. ನನಗೆ ಯೋಗ ಇದೆಯಾ, ನನ್ನ ಮನೆ ಕಟ್ತೀನಾ, ನನ್ನ ಮದುವೆ ಆಗ್ತೀನಾ, ನನ್ನ ಮಗು ಆಗತ್ತಾ, ಮುಂದೆ ಚೆನ್ನಾಗಿರ್ತೀವ, ಇದೆಲ್ಲ ಕನಸಿನ ಲೋಕ. ನೀವೇನೂ ಹೇಳಬೇಕಾಗಿಲ್ಲ. ನೀವು ಮಾಡಬೇಕಾದದ್ದು ಎಷ್ಟಪ್ಪ ಅಂದರೆ ಶ್ರೀ ಕ್ಷೇತ್ರಕ್ಕೆ ನೀವು ಹೋಗಿ ತಲುಪಬೇಕು. ಮೊದಲು
ನಿಮ್ಮ ಹಿರಿಯರನ್ನು ಅಲ್ಲಿಂದ ಕಳಿಸ್ಬೇಕು. ಅಲ್ಲಿ ಕಾಯ್ತಾ ಇರ್ತಾರೆ ಅವರು, ಕಾಗೆ ರೂಪದಲ್ಲಿ, ಹಾವಿನ ರೂಪದಲ್ಲಿ, ನಾಯಿ ರೂಪದಲ್ಲಿ ಕಾಯ್ತಾ ಇರ್ತಾರೆ ಕ್ಷೇತ್ರಗಳಲ್ಲಿ. ನನ್ನ ಮಗ ಬರ್ತಾನೆ, ನಮ್ಮ ಮೊಮ್ಮಗ ಬರ್ತಾನೆ ಅಂತ. ನೀವು ಟಾಟಾ ಅಂದ್ಬಿಟ್ಟು ಎಲ್ಲೋ ಇರೋ ಜಾಗದಲ್ಲಿ ಎಡೆ ಇಟ್ಬಿಟ್ಟು ಫೋಟೋ ಮಾಡಿಬಿಟ್ಟು ಜೈ ಮಾಡಿಬಿಟ್ರೆ ಎಲ್ಲಿಂದ ಆಗತ್ತೆ? ಮನೆ ಕಟ್ಟಿದ್ರೂ ಸಮಸ್ಯೆ, ಕಟ್ಟದೇ ಇದ್ರೂ ಸಮಸ್ಯೆ, ಮದುವೆ ಮಾಡಿಕೊಂಡ್ರೂ ಸಮಸ್ಯೆ, ಮಾಡದೇ ಇದ್ರೂ ಸಮಸ್ಯೆ, ಜೀವನವೇ ಸಮಸ್ಯೆ. ಅಂದರೆ ಇದಕ್ಕೆ ಕಾರಣ ನಮ್ಮ ಹಿರಿಯರ ಆಶೀರ್ವಾದಕ್ಕೆ. ಇವತ್ತು ತಿಲ ಅಂದರೆ ಎಣ್ಣೆ ಉತ್ಪತ್ತಿ ಆಗ್ತಕ್ಕಂಥ ಎಳ್ಳನ್ನು ಯಾತಕ್ಕೆ ದಾನ ಕೊಡ್ತೀವಿ ಅಂದರೆ, ಅದು ದಾನ ಯಾರಿಗೆ ಕೊಡಬೇಕು ಅಂದರೆ ನಮ್ಗದು ಗೊತ್ತಿಲ್ಲ. ಸುಮ್ಮನೆ ಪಕ್ಕದ ಮನೆಗೆ ಹೋಗೋದು, ಕೊಟ್ಬಿಟ್ಟು ಬರ್ತಾ ಇರೋದು. ಚೆನ್ನಾಗಿ ಬಾಳಿ ಬದುಕಿ ಆಯುಷ್ವಂತರಾಗಿ ದಾಂಪತ್ಯವನ್ನು ಅನುಭವಿಸಿ ಅವರಿಗೆ ಹೆಣ್ಣು ಗಂಡು ಮಕ್ಕಳು ಎಲ್ಲ ಆಗಿರೋ ಹತ್ರ ಹೋಗಿ ಅದನ್ನು ಕೈಯಲ್ಲಿ ತಾಂಬೂಲ ಸಮೇತ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಇದನ್ನು ಪಾಪ ತೊಳ್ಕೊಳಕ್ಕೆ ಕೊಡಬೇಕೇ ಹೊರತು ಆಟ ಆಡ್ತಾ ನಿಂತಿರ್ತಾರೆ. ಇವರು ಆಟ ಆಡ್ಕೊಂಡೋಗಿ ಅವ್ರು ಕೊಟ್ಬಿಡ್ತಾರೆ. ಅವರು ಬಾಯ್ ಇವರು ಬಾಯ್ ಅಲ್ಲಮ್ಮ, ಅಲ್ವಾ? ಎಳ್ಳು ಹಂಚೋ ದಾನ ಕೊಡ್ತೀವಿ ಅಂತ ಬಾಯ್, ಆಶೀರ್ವಾದವೂ ಇಲ್ಲ, ನಮಸ್ಕಾರವೂ ಇಲ್ಲ, ಬಾಯ್. ಅಂದರೆ ನಾವು ಯಾವ ಮಟ್ಟಕ್ಕೆ ಮಾಡ್ಕೊಂಡಿದ್ದೀವಿ? ದೇವರು ಅಂದರೆ ನಾವು ಸರ್ವೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ದೇವ್ರ ಮೇಲೆ ನಾವು ಗುಬೆ ಕೂರಿಸಿ ನನ್ನ ದೇವ್ರು ಒಳ್ಳೇದು ಮಾಡಲಿಲ್ಲ ಅಂತ. ಈ ಒಂದು ರೀತಿಯಲ್ಲಿ ಬರ್ತಕ್ಕಂತಹ ನಮ್ಮ ಮನಸ್ಸಲ್ಲಿ ಬರ್ತಕ್ಕಂತಹ ನಮಗೇ ಬೇಕಿಲ್ಲದೆ ಇರತಕ್ಕಂಥ ಯೋಚನೆ ಬರೋದು, ಬೇಜಾರಾಗೋದು, ಇದೆಲ್ಲವೂ ಕೂಡ ಹಿರಿಯರ ಒಂದು ಪೂರ್ಣ ಸಂಕಲ್ಪ ಮುಗಿದಾಗ ನಿಮ್ಮ ಮನೆ ನಿಮ್ಮ ಆಟೋಮೆಟಿಕಾಗಿ ತಿರುಗಿಸತ್ತೆ. ಅದಕ್ಕೋಸ್ಕರವಾಗಿ ಈ ಸತ್ಯವನ್ನು ನಿಮಗೆಲ್ಲ ಅರ್ಥ ಆಗಲಿ ಅಂತ ಇವತ್ತು ಹಬ್ಬ ಮಾಡಿದ್ರ ಖುಷಿಯಾಗಿ ಒಳ್ಳೆಯ ವಿಷಯ ತಿಳ್ಕೊಂಡಿದ್ದೀನಿ. ಮನೆ ಕಟ್ಟಬೇಕಾದ್ರೆ, ಕಟ್ಟಿರೋ ಮನೆಯನ್ನು ನೋಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ, ನಿಮ್ಮ ಮುಖ್ಯ ದ್ವಾರ ಚಂದ್ರನ ಭಾಗ ಸಂತೋಷ ಇರಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಪಶ್ಚಿಮ ದ್ವಾರ ಇದ್ದರೆ ಮಾತ್ರ ನೀವು ಯೋಗನೂ ಇದೆ, ಎಲ್ಲವೂ ಇದೆ. ಅದಿಲ್ಲ ಅಂದರೆ ನೀವು ಪ್ರಪಂಚಾರ ಸುತ್ತರೂ ನಿಮ್ದು ಹೀಗೆ ಇರುತ್ತೆ. ನೀವೇನು ಶಾಸ್ತ್ರ ಕೇಳೋದು ಪ್ರಯೋಜನ ಆಗಿಲ್ಲ. ನಿಮ್ಮ ಮನೆಯ ಬ್ಯಾಕ್ ಡೋರನ್ನು ನೀವು ರೆಡಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದೇ ಆದರೆ ನಿಮ್ಮ ಕೋರ್ಟ್ ವ್ಯಾಜ್ಯ ಮತ್ತು ನಿಮಗೆ ಯಾವುದೋ ಆಸ್ತಿ ಬರಬೇಕಿತ್ತು ಅರ್ಧಕ್ಕೆ ನಿಂತಿರುತ್ತೆ. ಇದೆಲ್ಲವೂ ನಿಮ್ಮನ್ನು ರಿಪೇರಿ ಮಾಡೋಕ್ಕೆ ಹಿಂದಿನ ಡೋರಿಂದನೇ ಮಾತ್ರ ಸಾಧ್ಯ. ಈ ಆಸ್ತಿ ಪಡೆಯೋ ಶಕ್ತಿ ಇರೋದು ಹಿಂದಿನ ಡೋರ್ಗೆ. ಎಲ್ರಿಗೂ ತಿಳ್ಕೊಂಡು ಅರ್ಥ ಆಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 861891523191082588834.